ಸಿದ್ದರಾಮಯ್ಯನವರ ಸರ್ಕಾರ ಮಾದಿಗರ ವಿರೋಧಿ ಸರ್ಕಾರ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರೋಧಿನ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಸರ್ಕಾರ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಜೊತೆಗೆ ಎಚ್.ಸಿ. ಮಾದೇವಪ್ಪನವರು ಈ ಮಾದಿಗ ಸಮಾಜದ ನಂಬರ್ 1 ವೈರಿಗಳಂದ್ರೂ ತಪ್ಪಾಗಲ್ಲ. 3 ತಿಂಗಳು ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅಂದರು, ಮಾಡಲಿಲ್ಲ. ಕ್ಯಾಬಿನೆಟ್ನಲ್ಲೇ ಏನು 28/10/2024ರಲ್ಲಿ ಯಾವುದೇ ಥರದ ಹೊಸ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು ಬಡ್ತಿ ಮೀಸಲಾತಿನೂ ನಾವು ಸ್ಟಾಪ್ ಮಾಡ್ತೀವಿ. ಆಂಜನೇಯ, ನಮ್ಮ ಸಮಾಜದ ಆಂಜನೇಯವ್ರಿಗೆ ಯಾರು ಮಾಡ್ತಾರೆ ನನ್ನ ಗಮನಕ್ಕೆ ತಗೋ, ನಾನು ನಿಲ್ಲಿಸ್ತೀನಿ ಅಂದರು. ಆಂಜನೇಯ ಯಾಕೆ ತರಬೇಕು? ನಿಮ್ಮ ಮಾದೇವಪ್ಪನವ್ರಿಗೆ ಹೇಳಬೇಕು, ನೋಡಲ್ ಇನ್ಸ್ಟಿಟ್ಯೂಷನ್ ಸಮಾಜ ಕಲ್ಯಾಣ ಇಲಾಖೆ ಇದು ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ನೀವು ಶಿಕ್ಷೆಗೆ ಒಳಗಾಗ್ತೀರಾ ಅಂತ. ನೀವೇನೇ ತಿಪ್ಪರ್ ಲಾಗ ಹೊಡೆದ್ರು ಕಾಂಗ್ರೆಸ್ ಅವರು, ಮಾದಿಗರ ಜನಸಂಖ್ಯೆನೇ ಈ ರಾಜ್ಯದಲ್ಲಿ ನಂಬರ್ 1 ಆಗೋಂಥದ್ದು. ನೀವು ಯಾವುದೇ ಥರದ ಹುನ್ನಾರ ಮಾಡಿ ಈ ಸಮಾಜಕ್ಕೆ ಹಿಂದೆ ಹಾಕೋಕೆ ಹೋದ್ರೂ ನಾವು ಬಿಡಲ್ಲ, ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಎಲ್ಲ ಹಂತದಲ್ಲೂ. ದೊಡ್ಡ ನಂಬರ್ 1 ವೈರಿ ಆ ಸಮಾಜದಲ್ಲಿ ಎಚ್.ಸಿ. ಮಾದೇವಪ್ಪನವರು, ಸಮಾಜ ಕಲ್ಯಾಣ ಇಲಾಖೆಯವರು. ಈ ಎಲ್ಲ ಕುತಂತ್ರ ಮಾಡಲಿಕ್ಕೆ ಮೂಲ ಕಾರಣ ಎಚ್.ಸಿ. ಮಾದೇವಪ್ಪನವರು. ಇವ್ರನ್ನೆಲ್ಲರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಸುಮ್ಗಿರೋದ್ರಿಂದ ಸಿದ್ದರಾಮಯ್ಯರವರು ಕೂಡ ಈ ಮಾದಿಗ ಸಮಾಜದ ವಿರೋಧಿ. ಇದರಲ್ಲಿ ವಲಯ ಮಾದಿಗ ಅಂತ ಹೇಳ್ಬಾರ್ದು, ಅನ್ಪಾರ್ಲಿಮೆಂಟ್ರಿ ಓಡ್ ಅಂತ ಹೇಳಿದ್ರು. ನಾಳೆ ಸಮೀಕ್ಷೆ ಆಗುತ್ತೆ. ಎಚ್.ಸಿ. ಮಾದೇವಪ್ಪನವರೇ ಏನಂತ ಬರೆಸ್ತೀರಾ ನೀವು? ಅನ್ಪಾರ್ಲಿಮೆಂಟ್ರಿ ಓಡ್ ಅಂತ ಹೇಳ್ತಿದ್ರಲ್ಲ, ನಾಳೆ ವಲಯ ಮಾದಿಗ ಬರ್ಸಿ ಅಂತ ಸಮೀಕ್ಷೆ ನಡೀತಾ ಇದೆಯಲ್ಲ, ನೀವೇನಂತ ಬರೆಸ್ತೀರಾ ಅಂತ ಉತ್ತರ ಕೊಡಬೇಕೀಗ. ಖಂಡಿತ ರೆಕಾರ್ಡ್ ಆಗಬೇಕು. ಅದು ಹೆಂಗೆ ಅನ್ಪಾರ್ಲಿಮೆಂಟ್ರಿ ಓಡ್? ಅವ್ರು ಎಲ್ಲ ಕಡೆ ಹೇಳ್ಕೊಂಡು ಹೋದ್ರೆ ಮಾದಿಗ ಅನ್ಬಾರ್ದು, ವಲಯ ಅನ್ಬಾರ್ದು, ಅದು ಅನ್ಪಾರ್ಲಿಮೆಂಟ್ರಿ ಓಡ್ ಅಂತ. ನಾಳೆ ಜಾತಿ ಸಮೀಕ್ಷೆ ಬರುತ್ತಲ್ಲ, ಮಾದೇವಪ್ಪನವ್ರ ಮಗ ಏನು ಜಾತಿ ಬರ್ಸ್ತಾರೆ ಕಾಲಮ್ನಲ್ಲಿ ಅಂತ ನಾವು ನೋಡುವ. ಘೋಷಣೆನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದೀವಿ. ಜೈ ಮಾದಿಗ, ಜೈ ಜೈ ಮಾದಿಗ. ಇಲ್ಲಿ ವಲಯ ಮಾದಿಗ ಅನ್ನೋ ನೀವೇನಾದ್ರು ಹೇಳ್ಕೊಳ್ಳಿ, ನಾವು ಮಾದಿಗ 29 ಜಾತಿಗಳು ಏನಿದೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು, ಜೈ ಮಾದಿಗ ಜೈ ಜೈ ಮಾದಿಗ ಅಂತ ನಾವು ವಕೀಲರು ಕೋಟ್ ಹಾಕೊಂಡು ಚಿತ್ರದುರ್ಗದಲ್ಲಿ ಕೂಗ್ದವರು. ಯಾಕಂದರೆ ಎಲ್ಲರಿಗೂ ಅದೊಂದು ಸ್ಫೂರ್ತಿ ಆಗಬೇಕು. ವಕೀಲರೇ ಹೆಂಗೆ ಕೂಗ್ತಾ ಇದ್ದಾರೆ ಅಂದರೆ ನಾವು ಹೇಳ್ಕೊಳಕ್ಕೆ ಯಾಕ್ರೆ ಹಿಂದೆ ಬರಬೇಕು ಅಂತ. ಈ ದಲಿತನಂಥ ಪದನೇ ಈ ಜಾತಿ ಒಳಗಡೆ ದೊಡ್ಡ ಮಾರ್ಕವಾದಂಥ ಪದ. ಅದು ಆ ಪದ ಬಂದದ್ದನ್ನೇ ಈ ಸಮಾಜಗಳನ್ನ ತುಳಿದು ಲೂಟಿ ಮಾಡೋಕ್ಕೋಸ್ಕರ. ಯಾರು ದಲಿತ್ ಇಲ್ಲ, ದಲಿತನಂಥ ವರ್ಡೇ ಇಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ. 101 ಜಾತಿಯಲ್ಲಿ ಏನಿದೆ ನಿನ್ನ ಹೆಸರು ಜಾತಿ, ಅದನ್ನು ನೀವು ಬರ್ಸ್ಕೋಬೇಕು ನೀನು 101 ಜಾತಿನಲ್ಲಿ. ನಿಮ್ಮ ಮಾತಿಗೆ ಬೆಲೆ ಕೊಡಿಲ್ಲ ಅಂದರೆ ನಿಮ್ಮ ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಈಚೆಗೆ ಬನ್ನಿ, ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಜೊತೆ ಇರ್ತೀರಾ ಅಂತ ನಾನು ಮುನಿಯಪ್ಪ ಅವರು ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಹೇಳೋಂಥದ್ದು ಇದೇ ಒಂದು ಭಾವನೆ ಜನಸಾಮಾನ್ಯರಲ್ಲೂ ಇದೆ. ಮಾದಿಗ ಸಮಾಜದಲ್ಲೂ ಇದೆ. ಮುನಿಯಪ್ಪನವರು ಈ ಗೊಂದಲ ದೊಡ್ಡ ಮಟ್ಟಿಗೆ ಹೋಗೋಕ್ಕಿಂತ ಮೊದಲೇ ಅವರು ತಗೊಂಡಿರೋಂಥ ಹೆಜ್ಜೆ, ಅವರು ವಾಯ್ಸ್ ಮಾಡೋಂಥದ್ದನ್ನ ಸಮಾಜದ ಮುಂದೆ ಹೇಳಬೇಕು. ಇಲ್ಲ ಮುನಿಯಪ್ಪನವ್ರನ್ನೂ ಕೂಡ ಇದೇ ರೀತಿ ಬ್ರ್ಯಾಂಡ್ ಮಾಡ್ತಾರೆ ಸಮಾಜ ಅನ್ನೋದ್ರಲ್ಲಿ ಎರಡನೇ ಮಾತೆ. ಈ ಸರ್ಕಾರ ನಿಮ್ಮ ಈ ಒಂದು ಬೇಡಿಕೆಗಳನ್ನು ಈ ಅವಧಿನಲ್ಲೇ ಪೂರೈಸ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆ ಸರ್? ಈ ಅವಧಿನಲ್ಲಿ ಪೂರೈಸಲಿಲ್ಲ ಅಂದರೆ ನಮ್ಮ ಶಕ್ತಿ ಎಷ್ಟಿದೆ ಗೊತ್ತಿಲ್ಲ. ನಾವಂತೂ ನಮ್ಮ ಶಕ್ತಿ ಮೀರಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸ್ತೀವಿ. ಸರ್ಕಾರಕ್ಕೆ, ಅದರಲ್ಲಿ ಸರ್ಕಾರದಲ್ಲಿರೋಂಥ ಎಚ್.ಸಿ. ಮಾದೇವಪ್ಪನವರಂಥವ್ರು, ಸಿದ್ದರಾಮಯ್ಯನಂಥವ್ರು, ಖರ್ಗೆ ಅಂಥವರು, ಪರಮೇಶ್ವರ್ ಅಂಥವರು, ಅಲ್ಲಿ ನನ್ನ ಮಳವಳ್ಳಿ ಶಾಸಕರು, ಇವರೆಲ್ಲರಿಗೂ ಪಾಠ ಕಲಿಸ್ತೀವಿ. ಒಳ ಮೀಸಲಾತಿನ ಸಾಮಾಜಿಕ ನ್ಯಾಯದಡಿನಲ್ಲಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದರೆ ನಮ್ಮ ದುಡ್ಡು ಹಾಕ್ಕೊಂಡು ಇವ್ರ ವಿರುದ್ಧ ಪ್ರಚಾರ ಮಾಡ್ತೀವಿ. ನಾವು ನಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ವಿರುದ್ಧ ಪ್ರಚಾರ ಮಾಡ್ತೀವಿ. ನೋಡೋಣ ಏನಾಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್. ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷದಲ್ಲಿ ಮಾದಿಗ ಸಮುದಾಯದವರು CM ಆಗ್ತಾರೆ ಅಂತೇಳಿ ಅಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ಆ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಘೋಷಣೆ ಮಾಡಿಬಿಡಲಿ ಅರುಣ್ ಕುಮಾರ್ ಅವರು. ಕಾಂಗ್ರೆಸ್ನಲ್ಲಿ ಮುನಿಯಪ್ಪನವರು CM ಆಗ ಹರ ಕ್ಯಾಂಡಿಡೇಟ್, ಅದರಲ್ಲೇನು ಎರಡನೇ ಮಾತೇ ಬೇಡಿ. ನಮ್ಮ BJPಗೆ ಬಂತು ಅಂತಂದರೆ ನಮ್ಮ ಇವರು ಗೋವಿಂದ ಕಾರಜೋಳ ಅವರು ಇದ್ದಾರೆ, ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಎರಡು ಕಡೆನೂ ರೆಡಿ ಇದ್ದಾರೆ. ನಿಮ್ಮ ಮಾದಿಗ ಸಮುದಾಯದ ಎಷ್ಟು ಅಧಿಕಾರಿಗಳು ಈ ಕಮಿಟಿಲಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ನೀವು ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಮನ್ವಯ ಸಮಿತಿ ಅಂತ ಮಾಡಿದ್ದಾರೆ. ಮಾಡ್ತಾರಂಥ ಸರ್ವೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥದ್ದು. ದೊಡ್ಡ ಮಟ್ಟದ ಜನಸಂಖ್ಯೆ ಇರೋದು ಪರಿಶಿಷ್ಟ ಜಾತಿನಲ್ಲಿ ಮಾದಿಗರದು, ಆದರೆ ಸಮನ್ವಯ ಸಮಿತಿನಲ್ಲಿ ಮಾದಿಗರೇ ಇಲ್ಲ. ಹೆಂಗಿದೆ ನೋಡಿ ದುರಂತ. ಯಾಕೆ ಅಂದರೆ ಅದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅದು ನೋಡಲ್ ಆಫೀಸ್ ಆಗುತ್ತೆ. ಅದು ಕಂಟ್ರೋಲ್ ಮಾಡ್ತಾ ಇರೋದು ಎಚ್.ಸಿ. ಮಾದೇವಪ್ಪನವರು. ಮಾದಪ್ಪನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ ನಡೆದರೂ ಕೂಡ ಪರಿಶಿಷ್ಟ ಜಾತಿಯ ಮೀಸಲಾತಿ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ನಾಗಮೋಹನ್ ದಾಸರವರ ಒಂದು ಕಮಿಟಿಯನ್ನು ಮಾಡ್ತಾರೆ, ಡೆಡ್ಲೈನನ್ನು ಕೊಡ್ತಾ ಇದ್ದಾರೆ. ಇದು ಒಂದರ ಕಾಟಾಚಾರದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಸೊ ಈ ಒಂದು ವಿಚಾರದಲ್ಲಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ವಕೀಲರಾದಂತಹ ಅರುಣ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ಒಂದು ವೇದಿಕೆಯನ್ನೇ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಾ ಈ ಹೋರಾಟಕ್ಕೋಸ್ಕರ. ನೀವು ಬಂದು ಪ್ರತಿದಿನ ಪ್ರೆಸ್ ಮೀಟ್ ಮಾಡ್ತೀರಾ, ಪತ್ರಿಕೆಗಳಲ್ಲಿ ಬರುತ್ತೆ, ಮಾಧ್ಯಮದಲ್ಲಿ ಬರುತ್ತೆ. ಸರ್ಕಾರ ಯಾಕೋ ನಿಮ್ಮ ಮಾತನ್ನು ಅಥವಾ ನಿಮ್ಮ
ಡಿಮ್ಯಾಂಡ್ಸನ್ನು ಸೀರಿಯಸ್ ಆಗಿ ತೊಗೊಂಡು ಕಾಣ್ತಿಲ್ಲ ಅಂತ. ಸರ್ಕಾರ ನೀವು ಹೇಳೋದು ಸರಿ ಇದೆ. ಈ ಮಾದಿಗರ ವಿಚಾರನೇ ಸೀರಿಯಸ್ ಆಗಿ ತಗೋತಾ ಇಲ್ಲ, ನಮ್ಮ ವಕೀಲರ ವೇದಿಕೆದಲ್ಲ, ಮಾದಿಗರ ವಿಚಾರನೇ ಸರ್ಕಾರ ಸೀರಿಯಸ್ ಆಗಿ ತಗೋತಿಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯನವರ ಸರ್ಕಾರ ಮಾದಿಗರ ವಿರೋಧಿ ಸರ್ಕಾರ ಅಂತ ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಅದಕ್ಕೆ ಹೇಳೋದಕ್ಕೂ 2-3 ಕಾರಣಗಳಿವೆ ನೋಡಿ. ನೀವು ಈ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನು ಬಂತು 1 ಆಗಸ್ಟ್ 2024ರಲ್ಲಿ, ಮೊದಲನೇ ರಾಜ್ಯ ಅದನ್ನು ಜಾರಿ ಮಾಡಿದಂಥದ್ದು ತೆಲಂಗಾಣ ಮೊದಲನೇ ರಾಜ್ಯ ಆದರೂ ಸಹ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲೂ ಕೂಡ ಮಾದಿಗರಿಗೆ ಮೋಸ ಆಗಿದೆ. ಜನಸಂಖ್ಯೆ ಸುಮಾರು 32 ಲಕ್ಷ ಚಿಲ್ಲರೆ ಮಾದಿಗರು ತೆಲಂಗಾಣದಲ್ಲಿದ್ದಾರೆ. 15 ಲಕ್ಷ ಚಿಲ್ಲರೆ ವಲಯ ಸಮಾಜದವ್ರು ಇದ್ದಾರೆ. ವಲಯ ಸಮಾಜ ಅವ್ರಿಗೆ 5 ಕೊಟ್ಟವ್ರೆ, ಮಾದಿಗರಿಗೆ 9% ಕೊಟ್ಟವ್ರೆ, ಇತರರಿಗೆ 1 ಕೊಟ್ಟವ್ರೆ. ಜನಸಂಖ್ಯೆ ಆಧಾರದ ಮೇಲೆ ಹೋದರೆ ಮಾದಿಗರಿಗೆ 9 ಅಲ್ಲ 11% ಕೊಡಬೇಕಿತ್ತು. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾಗ ಅವರು ಜನಸಂಖ್ಯೆ ಮೇಲೆ ಕೊಟ್ಟಿಲ್ಲ, ಅಲ್ಲಿ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಎಜುಕೇಷನ್ ಅಂತ ಈ ಕ್ರೈಟೀರಿಯಾ ತಗೊಂಡು ಅಲ್ಲಿ ಮಾದಿಗರಿಗೆ ಮೋಸ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಈವನ್ ಜನಸಂಖ್ಯೆದು ಸದಾಶಿವ ಆಯೋಗ ಇದ್ದರೆ ಇಲ್ಲಿ ಜನಸಂಖ್ಯೆ ಮಾಡಬೇಕು, ಬೇರ್ಪಡಿಸ್ಬೇಕು, ಸರಿಯಾಗಿ ನೋಡಬೇಕು ಅಂತ ಇಲ್ಲಿ ಹೆಜ್ಜೆ ಇಟ್ಕೊಂಡು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಲ್ಲಿ ಒಲೆಯರ್ನ ಮಾದಿಗರನ್ನ ಬೇರ್ಪಡಿಸಿ ಆಮೇಲೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಾರೆ. ತೆಲಂಗಾಣದಲ್ಲಿ ಜನಸಂಖ್ಯೆ ಇದೆ, ಅಲ್ಲಿ ಇವರಿಗೆ ಜನಸಂಖ್ಯೆ ಕೌಂಟ್ ಬೇಡುವಂತೆ ಸೋಷಿಯೋ ಎಕನಾಮಿಕ್ ಇರಬೇಕಂತೆ. ತೆಲಂಗಾಣದಲ್ಲಿ ಸ್ಟೇ ಇದೆ ಸರ್, ಸುಪ್ರೀಂ ಕೋರ್ಟ್ ಜಾರಿಯಾಗಿದೆಯಲ್ಲ, ತೆಲಂಗಾಣದಲ್ಲಿ ಜಾರಿಯಾಗಿದೆ. ಮಾದಿಗರಿಗೆ ಅನ್ಯಾಯ ಮಾಡಿ ಕಾಂಗ್ರೆಸ್ ಜಾರಿ ಮಾಡಿದೆ. ಮಾಡಿದ್ರ ವಿರುದ್ಧ ಏನಾದರೂ ರಿಟ್ ಹೋಗ್ತಾರಾ ಅಂತ ರಿಟ್ ಹೋಗ್ತೀರಾ? ಅಲ್ಲ, ಏನಾಗ್ತಾ ಇದೆ, ನಾನಿನ್ನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ, ಅಲ್ಲಿ ದೊಡ್ಡ ಲೀಡರ್ ಇದ್ದಾರೆ, ಮಂದಾಕೃಷ್ಣ ಮಾದಿಗರಿದ್ದಾರೆ, ಅವರು ಇದನ್ನು ವಿರೋಧ ಮಾಡಿದ್ದಾರೆ, ಅವರೆಲ್ಲ ಅದನ್ನು ಹೆಜ್ಜೆ ಇಡ್ತಾರೆ. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಸರ್ಕಾರ ಮಾದಿಗರ ಪರ ಇಲ್ಲ ಎಲ್ಲ ಕಡೆನೂ. ಅದಕ್ಕೆ ತೆಲಂಗಾಣದಲ್ಲಿ ಜಾತಿ, ಇಲ್ಲಿ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಆ್ಯಂಡ್ ಎಜುಕೇಷನ್ ಅಂತಾರೆ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರೆ ಅಲ್ಲಿ ಸೋಷಿಯೋ ಎಕನಾಮಿಕ್ ಅಂದ್ಬಿಟ್ಟು ಕಮ್ಮಿ ಕೊಡ್ತಾರೆ. ಜನಸಂಖ್ಯೆಯಲ್ಲಿ ಮಾದಿಗರು ಜಾಸ್ತಿ ಇದೆ. ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರೋಧಿನ ನಿಮ್ಮ ಪ್ರಕಾರ? ಕಾಂಗ್ರೆಸ್ ಸರ್ಕಾರ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು, ಜೊತೆಗೆ ಎಚ್ ಸಿ ಮಾದೇವಪ್ಪನವರು ಈ ಮಾದಿಗ ಸಮಾಜದ ನಂಬರ್ 1 ವೈರಿಗಳಂದ್ರೂ ತಪ್ಪಾಗಲಾರ್ದು. ಒಂದು ರೀಸನ್ ಕೊಡಿ ಸರ್, ನೀವು ಹೇಳಿದ ಮಾತಿಗೆ ಒಂದು ರೀಸನ್ನು ಭಾಳ ವೆರಿ ಸಿಂಪಲ್. ಮೊದಲನೇದಾಗಿ 28/10/2024ರಲ್ಲಿ 3 ತಿಂಗಳು ಒಳಗಡೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅಂದರು. ಮಾಡಲಿಲ್ಲ. 3 ತಿಂಗಳು ಎಕ್ಸ್ಪೈರಿ ಆಯಿತು. ಅದಾದಮೇಲೆ ನಾಗಮೋಹನ್ ದಾಸ್ ಅವರು ಎಕ್ಸ್ಟೆನ್ಷನ್ ತಗೊಳ್ಳಿಲ್ಲ, ಇವರು ಅದಕ್ಕೇನೋ ಇದು ಮಾಡಲಿಲ್ಲ. ಈ ಕ್ಯಾಬಿನೆಟ್ನಲ್ಲೇ ಏನು 28/10/2024ರಲ್ಲಿ ಯಾವುದೇ ಥರದ ಹೊಸ ನೇಮಕಾತಿ ಮಾಡಲ್ಲ ಅಂತ ಹೇಳಿದ್ರು. ಬ್ಯಾಕ್ಲಾಗ್ ಸ್ಟಾರ್ಟ್ ಮಾಡಿದ್ರು, ಹೊಸ ನೇಮಕಾತಿ ಸ್ಟಾರ್ಟ್ ಮಾಡಿದ್ರು, ಬಡ್ತಿ ಮೀಸಲಾತಿ ಸ್ಟಾರ್ಟ್ ಮಾಡಿದ್ರು. ಹೋರಾಟಗಳು ನಾವೆಲ್ಲರೂ ಸ್ಟಾರ್ಟ್ ಮಾಡಿದಾಗ, ನಮ್ಮ ವಕೀಲರ ವೇದಿಕೆ ಇರ್ಬೋದು, ಇನ್ನಿತರ ವೇದಿಕೆಗಳಿಂದ ಸ್ಟಾರ್ಟ್ ಮಾಡಿದ ತಕ್ಷಣ ಬಡ್ತಿ ಮೀಸಲಾತಿನ ಒಂದುಬಿಟ್ಟು ಬ್ಯಾಕ್ಲಾಗ್ ಸ್ಟಾಪ್ ಮಾಡಿದ್ರು, ಹೊಸ ನೇಮಕಾತಿನ ಸ್ಟಾಪ್ ಮಾಡಿದ್ರು. ಬಡ್ತಿ ಮೀಸಲಾತಿ ಹಂಗೇ ಮುಂದಕ್ಕೆ ಹೋಯಿತು. ಜಗಜೀವನ್ ರಾಮ್ ಜಯಂತಿ ದಿನ ಸಿದ್ದರಾಮಯ್ಯನವರು ಹೇಳಿದ್ರು, ಬಡ್ತಿ ಮೀಸಲಾತಿನೂ ನಾವು ಸ್ಟಾಪ್ ಮಾಡ್ತೀವಿ. ಆಂಜನೇಯ, ನಮ್ಮ ಸಮಾಜದ ಆಂಜನೇಯವ್ರಿಗೆ ಯಾರೋ ಮಾಡ್ತಾರೆ, ನಾನು ಗಮನಕ್ಕೆ ತಗೋ, ನಾನು ನಿಲ್ಲಿಸ್ತೀನಿ ಅಂದರು. ಆಂಜನೇಯ ಯಾಕೆ ತರಬೇಕು? ನಿಮ್ಮ ಮಾದೇವಪ್ಪನವ್ರಿಗೆ ಹೇಳಬೇಕು, ನೋಡಲ್ ಇನ್ಸ್ಟಿಟ್ಯೂಷನ್ ಸಮಾಜ ಕಲ್ಯಾಣ ಇಲಾಖೆ, ಇದು ಮಾಡಿ, ಇಲ್ಲಾಂದರೆ ನಿಮ್ಮ ಮೇಲೆ ನೀವು ಶಿಕ್ಷೆಗೆ ಒಳಗಾಗ್ತೀರಾ ಅಂತ. ಮಾದೇವಪ್ಪ ತುಂಬ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಹಿಂಗೆ ಅದೇನೋ ಗಾದೆ ಇದೆಯಲ್ಲ, ಮಗುನ ಜೀವ ಬಿಟ್ಬಿಟ್ಟು ತೊಟ್ಟಲು ತೂಗ್ತಾರೆ ಅಂತ, ಹಂಗಾಯ್ತಿದು. ಸೊ 1-2 ಎಲ್ಲ ಹೆಜ್ಜೆಗಳಿವೆ ಕಾಂಗ್ರೆಸ್ ಸರ್ಕಾರದ ಮಾದಿಗದ ವಿರೋಧಿ. ಪರ್ಟಿಕ್ಯುಲರ್ಲಿ ಮಾದೇವಪ್ಪ ಅವರು ಈ ವಿಚಾರದಲ್ಲಿ ಯಾಕೆ ವಿರೋಧ ನಡೆಯನ್ನು ತಗೋಬೇಕು? ಅದರಿಂದ ಏನು ಲಾಭ ಅವ್ರಿಗೆ? ಯಾಕೆಂದರೆ ಅವ್ರಿಗೆ ಜಾತಿ ಅನ್ನೋಂಥದ್ದು ಅವ್ರಿಗೆ ತಲೆಗೆ ಅಂಟ್ಕೊಬಿಟ್ಟಿದೆ. ಅವ್ರ ಜಾತಿ ವಲಯ ಜಾತಿ, ಅವ್ರ ಜಾತಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಯಾವ ಜಾತಿನಾರು ತುಳಿಯೋಕ್ಕೆ ರೆಡಿ ಇರೋರು ಅವರು, ಪರಿಶಿಷ್ಟ ಜಾತಿ ಒಳಗಡೆ ಮಾದೇವಪ್ಪನವರು. ಅದು ಭಾಳ ಸ್ಪಷ್ಟವಾಗಿದೆ, ಎಲ್ಲ ರೆಕಾರ್ಡು. ನೀವು ಯಾವ ರೆಕಾರ್ಡ್ ಆದರೂ ಕೇಳಿ. ಮಾದೇವಪ್ಪನವ್ರು ಇವನು ನೋಡಿ, ಸಮನ್ವಯ ಸಮಿತಿ ಅಂತ ಮಾಡ್ತಾರೆ, ವಲಯರ್ನ ಹಾಕೋತಾರೆ. ಈ ರಾಜ್ಯದಲ್ಲಿ ನಂಬರ್ 1 ಜನಸಂಖ್ಯೆ ಇರೋದು ಮಾದಿಗರದು. ಮಾದಿಗರ ರೆಪ್ರೆಸೆಂಟೇಟಿವ್ ದಲಿತರಲ್ಲಿ ನಂಬರ್ 1 ಜನಸಂಖ್ಯೆ ನಮ್ಮವರದು. ನೀವು ಸದಾಶಿವ ಆಯೋಗ ತಗೊಳ್ಳಿ, ನಾವೇ ನಂಬರ್ 1. ಮಾಧುಸ್ವಾಮಿ ಕಮಿಟಿ ತಗೊಳ್ಳಿ, ನಾವೇ ನಂಬರ್ 1. ಈ ಮೊನ್ನೆ ಕಾಂತರಾಜ್ ವರದಿದು ಲೀಕ್ ಆಗಿರೋ ತಗೊಳ್ಳಿ, ನಾವೇ ನಂಬರ್ 1. ಜನಸಂಖ್ಯೆ ಇದ್ದರೂ ಇವ್ರು ಕೊಡೋಕ್ಕೆ ರೆಡಿ ಇಲ್ಲ. ತಿರ್ಗಿ ಏನೋ ಕಾಟಾಚಾರಕ್ಕೆ ಈ 1 ಮ್ಯಾನ್ ಕಮಿಷನ್ ನಾಗಮೋಹನ್ ದಾಸ್ ಅವರು ಮಾಡವ್ರೆ. ಅದಕ್ಕೆ ಏನೇನೋ ಡೈರೆಕ್ಷನ್ಸ್ ಕೊಡ್ತಾರೆ. ಆಂಧ್ರಲ್ಲಿ ಒಂಥರ ಮಾಡ್ತಾರೆ, ಇಲ್ಲೊಂಥರ ಮಾಡ್ತಾರೆ. CWCಗೆ ಸಿದ್ದರಾಮಯ್ಯನವರು ಮೆಂಬರ್ ತಾನೆ, ಮಲ್ಲಿಕಾರ್ಜುನ್ ಖರ್ಗೆ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ತಾನೆ. ಅಲ್ಲೊಂಥರ ಮಾಡೋದು, ಇಲ್ಲೊಂಥರ ಹೆಂಗೆ ಮಾಡ್ತೀರಾ ನೀವು? ಅಲ್ಲಿ ಮಾದಿಗರಿಗೆ ಅನ್ಯಾಯ ಮಾಡೋಕ್ಕೆ ಹೆಂಗೆ ಬೇಕು ಅಲ್ಲಿ ಮಾಡ್ತಿದ್ದೀರಾ, ಇಲ್ಲಿ ಮಾದಿಗರಿಗೆ ಬೇಕು ಹೆಂಗೆ ಅನ್ಯಾಯ ಮಾಡೋದು ಹಿಂಗೆ ಮಾಡ್ತಿದ್ದೀರಾ. ಅಲ್ಲಿ ಜನಸಂಖ್ಯೆ ಬೇಡ ನಿಮಗೆ, ಇಲ್ಲಿ ಜನಸಂಖ್ಯೆ ಬೇಕು. ಎರಡಲ್ಲೂ ಕಾಂಗ್ರೆಸ್ ಸರ್ಕಾರ.
ಇದರಲ್ಲೇ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ರಾಜ್ಯದಲ್ಲಿ ಬೇರೆ ಕಡೆ BJP ಸರ್ಕಾರಗಳಿದೆ, ಅವ್ರು ಯಾಕೆ ಇನ್ನೂ ಕೂಡ ಇದನ್ನು ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಲಿಲ್ಲ, ಜಾರಿಗೆ ಮಾಡಲಿಲ್ಲ? ಈಗ ನೀವು ಕಾಂಗ್ರೆಸ್ಸನ್ನು ಮಾದಿಗರ ವಿರೋಧಿ ಅಂತ ಹೇಳೋದಾದರೆ ಬಹುತೇಕ ರಾಜ್ಯಗಳಲ್ಲಿ BJP ರೂಲಿಂಗಲ್ಲಿದೆ, ಆ ವಿಚಾರದಲ್ಲಿ ನೀವು ಯಾಕೆ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ? ಇಲ್ಲ, ನಾವು ಕಾಂಗ್ರೆಸ್ BJP ಅಲ್ಲ, ಇಡೀ ದೇಶಕ್ಕೆ ಒಳ ಮೀಸಲಾತಿ ಜಾರಿ ಆಗಬೇಕು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿರೋದು, ಯಾವ್ಯಾವ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡಿದೆ ಅಂಥ ರಾಜ್ಯದಲ್ಲಿ ಮಾಡಬೇಕು. ರಾಜಕಾರಣಿಗಳು ಟು ಸೂಟ್ ದರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಮಾಡೋಕ್ಕೆ ಬರೋದಿಲ್ಲ, ಎಂಪರಿಕಲ್ ಡಾಟಾ ಇದ್ದರೆ ಮಾತ್ರ ಮಾಡೋಕ್ಕೆ ಬರೋದು ಅಂತ. ಈಗ ಯಾವ್ಯಾವ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಇದೆ ಅಲ್ಲಿ ಆಗ್ತಾ ಇದೆ. BJP ಇರೋಂಥ ರಾಜ್ಯದಲ್ಲಿ ಎಂಪರಿಕಲ್ ಡಾಟಾ ಇಲ್ಲ, ಅದಕ್ಕಾಗಿಲ್ಲ. ಕರ್ನಾಟಕದಲ್ಲಿ BJP ಸರ್ಕಾರನೇ ಒಳ ಮೀಸಲಾತಿ ಮಾಡೋಕ್ಕೆ ಮುಂದೆ ದೊಡ್ಡ ಮಟ್ಟದ ಹೆಜ್ಜೆ ಇಟ್ಟಂಥದ್ದು. ಸೊ ಹಾಗಾಗಿ BJP ಮಾಡಿಲ್ಲ ಅಂತ ಅಲ್ಲ, ಎಂಪರಿಕಲ್ ಡಾಟಾ ಎಲ್ಲೆಲ್ಲಿದೆ ಅಲ್ಲಲ್ಲಿ ಚಾಲ್ತಿಗೆ ಬರ್ತಾ ಇದ್ದದ್ದು. 2011 ಜನಗಣತಿ ಬೇಸಲ್ಲಿ ಹೋಗ್ಬೇಕಾ? ಎಂಪೆರಿಕಲ್ ಡಾಟಾ ಕರ್ನಾಟಕದಲ್ಲಿ ಇದೆಯಾ? ಇದ್ರೂ ಮಾಡ್ತಾ ಇಲ್ವಾ? ಈಗ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ, ಅಲ್ಲಿನ ಸ್ಥಳೀಯ ಎಂಪೆರಿಕಲ್ ಡಾಟಾವನ್ನು ತೆಗೆದುಕೊಂಡು ಪರಿಶಿಷ್ಟರಲ್ಲಿ ಒಳ ಮೀಸಲಾತಿಯನ್ನು ಯಾರಿಗೆ ಎಷ್ಟೆಷ್ಟು % ಕೊಡಬೇಕು, ಅವ್ರಿಗೆ ಜಸ್ಟಿಸ್ ಕೊಡಿ ಅಂತ ಸುಪ್ರೀಂ ಕೋರ್ಟೇ ಗೈಡ್ಲೈನ್ ಕೊಟ್ಬಿಟ್ಟಿದ್ದಿಲ್ಲ, ಯಾರೂ ಅಡೆತಡೆ ಇಲ್ಲ. ಬಟ್ ಆದರೂ ಈ ಥರದ ಟ್ವಿಸ್ಟ್ಗಳು ಯಾಕೆ ಅಂತ? ಅಲ್ಲ, ಟ್ವಿಸ್ಟು ಭಾಳ ಸಿಂಪಲ್ಲು ರಾಘವ್ರೆ. ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀರಾ? ಈಗ ಕಾಂತರಾಜ್ ವರದಿನಲ್ಲೂ ಕೂಡ ಮಾದಿಗರಿಷ್ಟು ಒಲೆಯರಿಷ್ಟು ಅಂತ ಸಪ್ರೇಟಾಗೇ ಇದೆ, ಎಲ್ಲ ಕಡೆಯೂ ಸರ್ಕ್ಯುಲೇಷನ್ಲಿದೆ. ಹಿಂದೆ ಸೋಷಿಯೋ ಎಕನಾಮಿಕ್ಕು ಸದಾಶಿವ ಆಯೋಗ ಇದೆ. ನೀವು ಅದಕ್ಕೆ ಹೇಳಿತ್ತು, ತೆಲಂಗಾಣದಲ್ಲಿ ನಿಮಗೆ ಜನಸಂಖ್ಯೆ ಬೇಡ, ಸೋಷಿಯೋ ಎಕನಾಮಿಕಲ್ಲಿ ಮಾಡ್ತೀರಾ. ಮಾದಿಗರು ಏನು 15 ಲಕ್ಷ, ನೀವು 32 ಲಕ್ಷ ಮಾದಿಗರು, 15 ಲಕ್ಷ ಒಲೆಯರು, ಅಲ್ಲಿ 5 ಕೊಡ್ತೀರಾ, 9 ಕೊಡ್ತೀರಾ, ಅಲ್ಲಿ ನಿಮಗೆ ಜನಸಂಖ್ಯೆ ಬೇಡ. ಇಲ್ಲಿ ಮಾದಿಗರನ್ನ ಹಿಂದೆ ಹಾಕಲಿಕ್ಕೆ ಇಲ್ಲಿ ಜನಸಂಖ್ಯೆ ಅಂತ ಹುಡುಕ್ತಾ ಇದ್ದೀರಾ. ಬರೆದಿಟ್ಕೊಳ್ಳಿ, ನೀವೇನೇ ತಿಪ್ಪರ್ ಲಾಗ ಹೊಡೆದ್ರು ಕಾಂಗ್ರೆಸ್ ಅವರು, ಮಾದಿಗರ ಜನಸಂಖ್ಯೆನೇ ಈ ರಾಜ್ಯದಲ್ಲಿ ನಂಬರ್ 1 ಆಗೋಂಥದ್ದು. ನೀವು ಯಾವುದೇ ಥರದ ಹುನ್ನಾರ ಮಾಡಿ ಈ ಸಮಾಜಕ್ಕೆ ಹಿಂದೆ ಹಾಕೋಕೆ ಹೋದ್ರೂ ನಾವು ಬಿಡಲ್ಲ, ನಿಮ್ಮನ್ನು ಎಕ್ಸ್ಪೋಸ್ ಮಾಡ್ತೀವಿ ಎಲ್ಲ ಅಂಥದ್ದಲ್ವೇ. ಈ ಸರ್ಕಾರದಲ್ಲಿ ಯಾರ್ಯಾರಿದ್ದಾರೆ ಈ ಮೀಸಲಾತಿ ವಿರೋಧಕ್ಕೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ನೇರವಾಗಿ ಯಾವೆಲ್ಲ ಸಚಿವರುಗಳು, ಯಾವೆಲ್ಲ ನಾಯಕರುಗಳು ಹಿಂದೆ ಇದ್ದಾರೆ, ಅವ್ರ ಹೆಸರು ಹೇಳಿ ಸರ್, ಜನಕ್ಕೆ ಗೊತ್ತಾಗಲಿ ನಿಮ್ಮ ಹೋರಾಟ. ಖಂಡಿತ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗಲೂ ಸಹ ಅವರು ನಾವು ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂದರು. ಸುಪ್ರೀಂ ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡಿದವರು ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ 1. ಒಲೆ ಕಮ್ಯುನಿಟಿ ಅವರು. 2 ಪರಮೇಶ್ವರ್ ಅವರು ಒಲೆಯವರವರು, ಅವರು ಇದ್ರ ಪರ ಇಲ್ಲ. 3 ದೊಡ್ಡ ನಂಬರ್ 1 ವೈರಿ ಆ ಸಮಾಜದಲ್ಲಿ HC ಮಾದೇವಪ್ಪನವರು, ಸಮಾಜ ಕಲ್ಯಾಣ ಇಲಾಖೆಯವರು. ಈ ಎಲ್ಲ ಕುತಂತ್ರ ಮಾಡಲಿಕ್ಕೆ ಮೂಲ ಕಾರಣ HC ಮಾದೇವಪ್ಪನವರು. ಇವ್ರನ್ನೆಲ್ಲರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಸುಮ್ಗಿರೋದ್ರಿಂದ ಸಿದ್ದರಾಮಯ್ಯರವರು ಕೂಡ ಈ ಮಾದಿಗ ಸಮಾಜದ ವಿರೋಧಿ ಇದರಲ್ಲಿ. ಜೊತೆಗೆ ಕಾಂಗ್ರೆಸ್ಲಿರೋಂಥ ಮಾದಿಗ ಸಮಾಜದ ಮಿನಿಸ್ಟ್ರುಗಳು ಕೂಡ ನಿರೀಕ್ಷೆ ಮಟ್ಟಿಗೆ ಕೆಲಸ ಮಾಡಿಲ್ಲ ಅನ್ನೋಂಥದ್ದು ಈ ಸಮಾಜದ ಎಲ್ಲರ ನೋವು ಕೂಡ. ಅಲ್ಲ, ಮುನಿಯಪ್ಪನವರು ವಾಯ್ಸ್ ರೈಸ್ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಆಗಂಥ ವಿಚಾರಗಳಿವು. ಕ್ಯಾಬಿನೆಟ್ನಲ್ಲಿ ಧ್ವನಿ ಎತ್ತಲಿಕ್ಕೆಲ್ಲ ಸರ್, ಮಾದಿಗ ಸಮುದಾಯದ ಕೋಟದಲ್ಲಿ ಅವರು ಸಚಿವರಾಗಿರೋದು. ನಿಮ್ಮ ಮಾತಿಗೆ ಬೆಲೆ ಕೊಡಿಲ್ಲ ಅಂದರೆ ನಿಮ್ಮ ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಈಚೆಗೆ ಬನ್ನಿ, ಯಾಕೆ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರ ಜೊತೆ ಇರ್ತೀರಾ ಅಂತ ನಾನು ಮುನಿಯಪ್ಪ ಅವರು ಕೇಳ್ತಾ ಇದ್ದೀನಿ. ಅಲ್ಲ, ನೀವು ಹೇಳೋಂಥದ್ದು ಇದೇ ಒಂದು ಭಾವನೆ ಜನಸಾಮಾನ್ಯರಲ್ಲೂ ಇದೆ, ಮಾದಿಗ ಸಮಾಜದಲ್ಲೂ ಇದೆ. ಮುನಿಯಪ್ಪನವರು ಈ ಗೊಂದಲ ದೊಡ್ಡ ಮಟ್ಟಿಗೆ ಹೋಗೋಕ್ಕಿಂತ ಮೊದಲೇ ಅವರು ತಗೊಂಡಿರೋಂಥ ಹೆಜ್ಜೆ, ಅವರು ವಾಯ್ಸ್ ಮಾಡೋಂಥದ್ದನ್ನ ಸಮಾಜದ ಮುಂದೆ ಹೇಳಬೇಕು. ಇಲ್ಲ, ಮುನಿಯಪ್ಪನವ್ರನ್ನೂ ಕೂಡ ಇದೇ ರೀತಿ ಬ್ರ್ಯಾಂಡ್ ಮಾಡ್ತಾರೆ ಸಮಾಜ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸರಿ, ಸಾಕಷ್ಟು ಪತ್ರಿಕಾಗೋಷ್ಠಿ ಮಾಡ್ತೀರಾ, ನೀವು ವಿದ್ಯಾವಂತರಿದ್ದೀರಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ವಾದ ವಿವಾದಗಳನ್ನೆಲ್ಲ ಮಾಡ್ತೀವಿ. ನನ್ನ ಪ್ರಶ್ನೆ ಬೇಸಿಕಲಿ, ಸಾಕಷ್ಟು ಈ ಮಾದಿಗ ಸಮುದಾಯದಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದೆ. ರಾಜಕೀಯ ಬಂದಾಗ ನಾವು ದಲಿತರೆಲ್ಲ ಒಂದೇ ಅಪ್ಪ, ನಾವು ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಾಪಾಡೋದು, ನಾವು ಅವ್ರಿಗೆ ಓಟ್ ಹಾಕಬೇಕು ಅನ್ನೋ ಮನಸ್ಥಿತಿ ಇದೆ. ಸುದೀರ್ಘ ರಾಜಕಾರಣದ ಇತಿಹಾಸವನ್ನು ತೆಗೆದುಕೊಂಡರೆ ಕಾಂಗ್ರೆಸ್ ಪಕ್ಷವನ್ನು ದಲಿತ ಸಮುದಾಯ ಎಡಗೈ ಬಲಗೈ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಗೆಲ್ಲಿಸ್ಕೊಂಡು ಬಂದಿದ್ದೀರಾ. ಸೊ ಈಗ ಒಂದು ಸಂದಿಗ್ಧ ಪರಿಸ್ಥಿತಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಇದ್ದಾರೆ, ನೀವು ಹೇಳಿದಂಥ ಸಮುದಾಯದ ಪ್ರಭಾವಿ ಘಟಾನುಘಟಿ ರಾಷ್ಟ್ರೀಯ ರಾಜ್ಯ ಮಟ್ಟದ ನಾಯಕರಿದ್ದಾರೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಮಾದಿಗ ಸಮುದಾಯದಲ್ಲಿ ಎಷ್ಟು MLAಗಳಿದ್ದೀರಾ, ಎಷ್ಟು ಸಚಿವರುಗಳಿದ್ದೀರಾ ಅಂತ ಹೇಳಿ. ಇವ್ರಿಗೆ ಪ್ಯಾರಲಲ್ ಆಗಿ ಜನಸಂಖ್ಯೆಯಲ್ಲಿ ನೀವು ನಂಬರ್ ಇದ್ದೀರಾ, ಪೊಲಿಟಿಕಲಿ ನಿಮ್ಗೆ ಏನು ಸಿಗ್ತಾ ಇದೆ ಅಂತ. ನಾನು ಅದೇ ನಿಮ್ಗೆ ಹೇಳಿದೆ, ಈ ಎಂಟೈರ್ 15%ನಲ್ಲಿ ನೀವು ಡಿವೈಡ್ ಮಾಡಿದ್ರೆ ಮಾದಿಗರು ಒಂದು 2% ಇರ್ಬೋದು, 4-5% ಒಲೆಯರಿರ್ಬೋದು, ಇನ್ನು ಮಿಕ್ದವ್ರಲ್ಲ ಬೋವಿಲ್ ಅಂಬಾಣಿಯವರು. ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ 25% ಸಿಗ್ತಾಯಿಲ್ಲ. ಇದು ಒಂದು ವಿಚಾರ. ಎರಡನೇದೇನು ಅಂತಂದರೆ, ಈ ದಲಿತ್ ಅಂತ ಪದ ಇದೆಯಲ್ಲ, ಅದೇ ಮಾದಿಗರಿಗೆ ಮಾರಕ. ಯಾಕೆ ಅಂತ ಅಂದರೆ, ದಲಿತ್ ಅಂತಂದರೆ ಎಲ್ಲ ಜನರಲೈಸ್ಡ್ ಮಾಡಿ ಈ ಪ್ರಭಾವ ಶಕ್ತಿಶಾಲಿಯವರು ಲೂಟಿ ಮಾಡಿದ್ರು ಈ ಒಳಗಡೆ ಇರೋಂಥ ಸೌಲಭ್ಯ ಎಲ್ಲ ಎಲ್ಲರ ನಮ್ಮ ಪರ್ಟಿಕ್ಯುಲರ್ಲಿ ಮಾದಿಗರಕ್ಕನ್ನ. ಈ ದಲಿತ್ ಅಂತ ಪದ ಬಳಸೋದಿದೆಯಲ್ಲ,
ಇದೇ ಮಾದಿಗ ಸಮಾಜಕ್ಕೆ ದೊಡ್ಡ ಮಾರಕವಾದಂಥ ಪದ ಇದು. ಇನ್ನೇನು ಬಳಸ್ಬೇಕು ಸರ್? ಏನಿಲ್ಲ, ಸಂವಿಧಾನ ಪದ ಮಾದಿಗ, ವಲಯ, ಬೋವಿ, ಲಂಬಾಣಿ, ಛಲವಾದಿ ಎಲ್ಲ ಇದೆ 101 ಜಾತಿ ಪಟ್ಟಿನಲ್ಲಿ. ನಿಮ್ಮ ಜಾತಿ ಬಳಸಿ, ನಿಮ್ಮ ಜಾತಿ ಬಳಸಿದ್ರಲ್ಲಿ ತಪ್ಪೇನಿದೆ? ಈ ದಲಿತ್ ಅಂತ ಈ ಎಚ್ ಸಿ ಮಾದೇವಪ್ಪನವ್ರು ಹೇಳ್ತಾ ಮೊನ್ನೆ ಕೇಳಿದೆ ನಾನು. ನೋ ವಲಯ ಮಾದಿಗ ಅಂತ ಹೇಳ್ಬಾರ್ದು, ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ಹೇಳಿದ್ರು. ನಾಳೆ ಸಮೀಕ್ಷೆ ಆಗುತ್ತೆ. ಎಚ್ ಸಿ ಮಾದೇವಪ್ಪನವರೇ ಏನಂತ ಬರೆಸ್ತೀರಾ ನೀವು? ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ಹೇಳ್ತಿದ್ರಲ್ಲ, ನಾಳೆ ವಲಯ ಮಾದಿಗ ಬರ್ಸಿ ಅಂತ ಸಮೀಕ್ಷೆ ನಡೀತಾ ಇದೆಯಲ್ಲ, ನೀವೇನಂತ ಬರೆಸ್ತೀರಾ ಅಂತ ಉತ್ತರ ಕೊಡಬೇಕೀಗ. ಖಂಡಿತ ರೆಕಾರ್ಡ್ ಆಗಬೇಕು. ಅದು ಹೆಂಗೆ ಅನ್ಪಾರ್ಲಿಮೆಂಟ್ರಿ ವರ್ಡ್? ಅವ್ರು ಎಲ್ಲ ಕಡೆ ಹೇಳ್ಕೊಂಡು ಹೋದ್ರೆ ಮಾದಿಗ ಅನ್ಬಾರ್ದು, ವಲಯ ಅನ್ಬಾರ್ದು, ಅದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ. ನಾಳೆ ಜಾತಿ ಸಮೀಕ್ಷೆ ಬರುತ್ತಲ್ಲ, ಮಾದೇವಪ್ಪನವ್ರ ಮಗ ಏನು ಜಾತಿ ಬರ್ಸ್ತಾರೆ ಕಾಲಮ್ನಲ್ಲಿ ಅಂತ ನಾವು ನೋಡುವ. ಬರ್ಸ್ಲಿ, ರಿಜೆಕ್ಟ್ ಆಗುತ್ತೆ ಅವ್ರದ್ದು ಕೌಂಟ್. ದಲಿತ ಅಂತ ಬರ್ಸಿದ್ರೆ ರಿಜೆಕ್ಟ್ ಆಗುತ್ತೆ ಅವ್ರ ಕೌಂಟ್. ಮತ್ತೇನು ಬರ್ಸ್ಬೇಕು ಅವರು ವಲಯ ಅಂತಲೇ ಬರ್ಸ್ಬೇಕು, ಇಲ್ಲ ಛಲವಾದಿ ಅಂತ ಬರ್ಸ್ಬೇಕು, ಇಲ್ಲ 26 ಜಾತಿ ಏನಿದೆ ವಲಯ ಮತ್ತು ಸಂಬಂಧಿತ ಜಾತಿ ಅದರಲ್ಲಿ ಒಂದು ಜಾತಿ ಬರ್ಸ್ಬೇಕು. ಅವರು ಡಾಕ್ಟ್ರು, ನೀವು ವಕೀಲರು, ಕಾನೂನು ಇಬ್ಬರು ತಿಳ್ಕೊಂಡಿರೋರು. ಬಟ್ ರಿಯಾಲಿಟಿ ಬೇರೆ ಇದೆ, ಪ್ರಾಕ್ಟಿಕಲಿ ಜನದ ಮುಂದೆ ಹೇಳ್ತಾ ಇರೋದೇ ಬೇರೆ ಅಂತ. ಇಲ್ಲ ಬೇರೆ ಏನಂತ ಅಲ್ಲ ರಾಘವ್ರೆ, ಅಲ್ಲ ನಾವೇನಂತ ಅಂದರೆ ಗಟ್ಟಿಯಾಗಿ ನೇರವಾಗಿ ಕಾನೂನೇನಿದೆ ಅದನ್ನ ಹೇಳ್ತಾ ಇದ್ದೀವಿ. ನಾವು ಹೇಳೋಂಥದ್ದನ್ನ ನೀವು ಯಾವ ವೇದಿಕೆಯಲ್ಲೇ ಕರೀರಿ, ಮಾದೇವಪ್ಪನವ್ರು ಕೂರಿಸಿ ಇನ್ನೊಬ್ರನ್ನಾರು ಕೂರಿಸಿ ನಾವು ಸಮರ್ಥಿಸ್ಕೋತೀವಿ. ಇದನ್ನು ಅವ್ರು ಸಮರ್ಥಿಸ್ಕೋತಾರ ಕೇಳಿ. ನಾವು ರಾಜಕೀಯಕ್ಕೋಸ್ಕರ ಯಾವುದೋ ವೋಟ್ ಬ್ಯಾಂಕ್ಗೆ ಬಲಿಷ್ಠವಾದಂಥ ಸಮಾಜದವರು ಬಲಹೀನರಿಗೆ ತುಳಿಯೋಂಥ ಈ ನೀಚ ಕೆಲಸ ನಾವು ಮಾಡೋಕ್ಕೆ ರೆಡಿ ಇಲ್ಲ. ಸತ್ಯ ಏನಿದೆ ಹೇಳ್ತಾ ಇದ್ದೀವಿ. ನಾವು ಯಾರು ನೊಂದವರು ಅವ್ರ ಪರ ಇದ್ದೀವಿ. ಒಳ ಮೀಸಲಾತಿ ಹೋರಾಟದಲ್ಲಿ ಮಾದಿಗ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ನಾವು ಮಾದಿಗರ ಪರ ಇದ್ದೀವಿ. ಅದಕ್ಕೇ ನಾವು ಈ ಪ್ರಾಂತ್ಯದಲ್ಲಿ ಒಂದು ಗೋಷ್ಠಿಯನ್ನು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದೀವಿ. ಜೈ ಮಾದಿಗ, ಜೈ ಜೈ ಮಾದಿಗ. ಇಲ್ಲಿ ವಲಯ ಮಾದಿಗ ನೀವೇನಾದ್ರು ಹೇಳ್ಕೊಳ್ಳಿ, ನಾವು ಮಾದಿಗ 29 ಜಾತಿಗಳು ಏನಿದೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು, ಜೈ ಮಾದಿಗ, ಜೈ ಜೈ ಮಾದಿಗ ಅಂತ ನಾವು ವಕೀಲರು ಕೋಟ್ ಹಾಕೊಂಡು ಚಿತ್ರದುರ್ಗದಲ್ಲಿ ಕೂಗ್ದವರು. ಯಾಕಂದರೆ ಎಲ್ಲರಿಗೂ ಅದೊಂದು ಸ್ಫೂರ್ತಿ ಆಗಬೇಕು. ವಕೀಲರೇ ಹೆಂಗೆ ಕೂಗ್ತಾ ಇದ್ದಾರೆ ಅಂದರೆ ನಾವು ಹೇಳ್ಕೊಳಕ್ಕೆ ಯಾಕ್ರೆ ಹಿಂದೆ ಬರಬೇಕು ಅಂತ. ಯಾಕಂದ್ರೆ ಅದು ಹೇಳ್ಕೊಳ್ಳೋಂಥದ್ದೇ ಅನಿವಾರ್ಯ. ಇವಾಗ ಹಿಂದೆ ಇತ್ತು ಸರ್, ಈ ಸಮಾಜದ ಮಾನಸಿಕ ಸ್ಥಿತಿ ಹೆಂಗಿತ್ತು, ಎಲ್ಲಿ ನನ್ನ ಜಾತಿಯನ್ನು ಹೇಳ್ಕೊಂಡ್ರೆ ಸಮಾಜ ನನ್ನನ್ನು ಅವಮಾನ ಮಾಡಿಬಿಡುತ್ತೋ, ನೆಗ್ಲೆಕ್ಟ್ ಮಾಡಿಬಿಡುತ್ತೋ, ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೋ, ಸಿಗ್ತಕ್ಕಂಥ ಅವಕಾಶಗಳಿಂದ ದೂರ ಮಾಡಿಬಿಡುತ್ತೋ ಅನ್ನೋ ಭಾವನೆ ಇತ್ತು. ಬಟ್ ಈಗ ಈ ಹೋರಾಟ ಸ್ಟಾರ್ಟ್ ಆದಮೇಲೆ ತುಂಬ ಪ್ರೌಡಾಗಿ ಹೇಳ್ತಾರೆ. ಸಾಕಷ್ಟು ಟ್ರೋಲ್ ಪೇಜ್ಗಳಲ್ಲಿ ನೋಡ್ತಾ ಇದ್ದೀನಿ. ನೀವು ಹೇಳಿದ ಪದನೇ ತುಂಬ ಹೆಮ್ಮೆಯಿಂದ ಪ್ರೌಡಿಂದ ಬಳಸ್ತಿದ್ದಾರೆ. ಅಲ್ಲ, ಆ ಒಂದು ಜೈಮಾದಿಗ ನಂಬರ್ 1 ಅನ್ನೋಂಥದ್ದಕ್ಕೆ ನಿಮ್ಮದು ಕೊಡುಗೆ ದೊಡ್ಡ ಮಟ್ಟದಲ್ಲಿ. ಯಾಕಂದ್ರೆ ನಿಮ್ಮ ನ್ಯೂಸೇ ಅದು ದೊಡ್ಡ ಮಟ್ಟದಲ್ಲಿ ಟೇಕ್ ಆಫ್ ಆದಂಥದ್ದು. ಆಮೇಲೆ ರಾಘವ್ರೆ, ಈ ಯಾರ್ಯಾರು ಈ ಪರಿಶಿಷ್ಟ ಜಾತಿ ಒಳಗಡೆ ದಬ್ಬಾಳಿಕೆ ಮಾಡಿ, ಲೂಟಿ ಮಾಡಿ, ದೌರ್ಜನ್ಯ ಮಾಡಿ ಅಧಿಕಾರ ಪಡ್ಕೋತಾ ಇದ್ರೋ ಅವರೇ ಈ ದಲಿತ್ ಅನ್ನೋಂಥ ಪದನ ಹುಟ್ಟಾಕ್ದವರು. ಈ ದಲಿತ್ ಅನ್ನೋಂಥ ಪದನೇ ಈ ಜಾತಿ ಒಳಗಡೆ ದೊಡ್ಡ ಮಾರ್ಕವಾದಂಥ ಪದ. ಅದು ಆ ಪದ ಬಂದದ್ದನ್ನೇ ಈ ಸಮಾಜಗಳನ್ನ ತುಳಿದು ಲೂಟಿ ಮಾಡೋಕ್ಕೋಸ್ಕರ. ಯಾರು ದಲಿತ್ ಇಲ್ಲ, ದಲಿತ್ ಅನ್ನೋಂಥ ವರ್ಡೇ ಇಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ. 101 ಜಾತಿಯಲ್ಲಿ ಏನಿದೆ ನಿನ್ನ ಹೆಸರು ಜಾತಿ ಅದನ್ನ ನೀವು ಬರ್ಸ್ಕೋಬೇಕು. ನೀನು 101 ಜಾತಿನಲ್ಲಿ ಅಹಿಂದನದೇನು ಕಾನ್ಸ್ಟಿಟ್ಯೂಷನ್ ಲ್ಯಾಂಗ್ವೇಜ್ ಅಲ್ಲ. ನೀವು ರಾಜಕೀಯಕ್ಕಾಗಿ ಕ್ರಿಯೇಟ್ ಮಾಡಿ, ರಾಜಕೀಯಕ್ಕೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ಬಡವ್ರನ್ನ ಬದ್ರನ್ನ ತುಳಿದು ಮೇಲ್ ಬರೋಕ್ಕೇನು ಬೇಕೋ ಅದಕ್ಕೆ ಮಾಡ್ಕೊಂಡ್ರಂಥ ಪದ ಅಷ್ಟೇ ಹೊರ್ತು ಯಾಕೆ ನಾನು ಮಾದಿಗ ಅಂತ ಹೇಳ್ಕೊಳಕ್ಕೆ ಯಾಕೆ ಒಬ್ಬನಿಗೆ ನಾಚಿಕೆ ಆಗಬೇಕು, ಅಥವಾ ಒಬ್ಬ ವಲಯ ಅಂತ ಹೇಳ್ಕೊಳಕ್ಕೆ ಯಾಕೆ ನಾಚಿಕೆ ಆಗಬೇಕು? ಕಾನ್ಸ್ಟಿಟ್ಯೂಷನ್ಲಿರೋದೇ 101 ಜಾತಿನಲ್ಲಿ ಅದೇ ಥರ ತಾನೇ. ಹೇಳ್ಕೊಳ್ದಂಗೆ ಮಾಡ್ದದೇ ಒಂದು ದೊಡ್ಡ ಕುತಂತ್ರ. ಈ ರಾಜ್ಯದಲ್ಲಿ ಈ ದಲಿತ್ ಅನ್ನೋಂಥ ಪದ ಮಾರಕವಾಗಿ ಬಳಸಿದಂಥ ಪದ, ಶೋಷಿತರನ್ನ ಪರಿಶಿಷ್ಟ ಜಾತಿ ಒಳಗಡೆ ತುಳಿಲಿಕ್ಕೆ ಬಳಸಿದಂಥ ಪದ. ಅದು ಇನ್ನೂ ಒಂದಷ್ಟು ದಿನಗಳಿದೆ. ಅಲ್ಲಿ ಅಧಿಕಾರದ ಹಂಚಿಕೆ ನಡೆದರೂ ಕೂಡ ಒಂದಷ್ಟು ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸವನ್ನು, ಈ ಒಂದು ಮೀಸಲಾತಿಯ ಒಂದು ವಿಚಾರವನ್ನು ಚರ್ಚೆಯಲ್ಲಿ ಇಡಬೇಕು. ಮುಂದೆ ಜಡ್ಪಿ ಚುನಾವಣೆ ಇದೆ, ಸ್ಥಳೀಯ ಚುನಾವಣೆ ಇದೆ ಅಂತೇಳಿ ಈ ಸರ್ಕಾರ ನಿಮ್ಮ ಈ ಒಂದು ಬೇಡಿಕೆಗಳನ್ನು ಈ ಅವಧಿನಲ್ಲೇ ಪೂರೈಸ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆ ಸರ್? ನೋಡಿ ರಾಘವ್ರೆ, ಈ ಅವಧಿನಲ್ಲಿ ಪೂರೈಸಲಿಲ್ಲ ಅಂದರೆ ನಮ್ಮ ಶಕ್ತಿ ಎಷ್ಟಿದೆ ಗೊತ್ತಿಲ್ಲ. ನಾವಂತೂ ನಮ್ಮ ಶಕ್ತಿ ಮೀರಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಠ ಕಲಿಸ್ತೀವಿ. ಸರ್ಕಾರಕ್ಕೆ, ಅದರಲ್ಲಿ ಸರ್ಕಾರಲಿರೋಂಥ ಎಚ್ ಸಿ ಮಾದೇವಪ್ಪನವ್ರಂಥವ್ರು, ಸಿದ್ದರಾಮಯ್ಯನಂಥವ್ರು, ಖರ್ಗೆ ಅಂಥವರು, ಪರಮೇಶ್ವರ್ ಅಂಥವರು, ಅಲ್ಲಿ ಏನೋ ನನ್ನ ಮಳವಳ್ಳಿ ಶಾಸಕರು, ಇವರೆಲ್ಲರಿಗೂ ಪಾಠ ಕಳಿಸ್ತೀವಿ. ಸಿದ್ದರಾಮಯ್ಯನವ್ರಿಗಿಂತ ಮತಗಳ ಬಗ್ಗೆ ತೂಕ ಗೊತ್ತಿರೋರು ಇನ್ನೊಬ್ರಿಲ್ಲ. 270 ಮತದಲ್ಲಿ ಗೆದ್ದಿರೋರು ಅವರು. 2018ರಲ್ಲಿ ತೋರಿಸಿದ್ರೆ ಹೆಂಗೆ ಏನಾಗುತ್ತೆ, ಎಡಗೈ ಬಲಗೈ ಮಿಸ್ ಮಾಡೋದ್ರನ್ನ ತೋರಿಸ್ಬಿಟ್ರಿ. ಓಪನ್ ಸ್ಪೀಚಲ್ಲಿ ಹೇಳಿದರು, ಎಡಗೈನವ್ರು ಸ್ವಲ್ಪ ನಮಗೆ ಸಮಸ್ಯೆ ಮಾಡಿಬಿಟ್ರು. ಅಲ್ಲ, ಒಂದು ಸಿದ್ದರಾಮಯ್ಯನವ್ರು ಗೆದ್ದಾಗ ಬೈ ಎಲೆಕ್ಷನ್ಲಿ 273 ಮತ ಏನೋ, ಇಫ್ ಐ ಆಮ್ ನಾಟ್ ರಾಂಗ್ ಏನೋ, ಓಕೆ. ಇನ್ನು ಧ್ರುವನಾರಾಯಣವರು ಗೆದ್ದದ್ದು 1 ಮತ.
ಒಂದು ಮತ ತಿರುಗಿಸೋಷ್ಟು ಶಕ್ತಿ ನಮಗೂ ಇದೆ, ಒಂದು ಮತ ತಿರುಗಿಸೋಷ್ಟು ಶಕ್ತಿ ನಮಗೂ ಇದೆ. ಒಳ ಮೀಸಲಾತಿನ ಸಾಮಾಜಿಕ ನ್ಯಾಯದಡಿನಲ್ಲಿ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದರೆ ನಮ್ಮ ದುಡ್ಡು ಹಾಕ್ಕೊಂಡು ಇವ್ರ ವಿರುದ್ಧ ಪ್ರಚಾರ ಮಾಡ್ತೀವಿ ನಾವು. ನಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ವಿರುದ್ಧ ಪ್ರಚಾರ ಮಾಡ್ತೀವಿ. ನೋಡೋಣ ಏನಾಗುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ಸ್ಲಿ. ರಾಜ್ಯದಲ್ಲಿ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ನಲ್ಲಿ ಅಹಿಂದ ಪ್ಯಾಟ್ರನ್ ಮಾಡಿದ್ಮೇಲೆ ದಲಿತರು, ಅಲ್ಪಸಂಖ್ಯಾತರು, ಮುಸಲ್ಮಾನರು, ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಕಾಯಕ ಸಮುದಾಯಗಳು ಸೇರಿದಂತೆ ಒಂದು ಅಹಿಂದ ಪ್ಯಾಟ್ರನ್ ವೆರಿ ಸ್ಟ್ರಾಂಗ್ ಇದೆ. ಇಲ್ಲಿ ಆ ಒಂದು ಅಹಿಂದ ಅನ್ನೋ ಕೋಟೆಯನ್ನು ಭೇದಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರಾಷ್ಟ್ರಮಟ್ಟದ RSS ನಾಯಕರುಗಳು ದಲಿತರನ್ನೇ ಡಿವೈಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದರ ಮೊದಲ ಭಾಗನೇ ಈ ಒಂದು ಹೋರಾಟ ಅನ್ನೋದು ಕಾಂಗ್ರೆಸ್ನ ಆರೋಪ. ನೋಡಿ ರಾಘು, ಇದು ಯಾವಾಗಲೂ ಸರ್ವೇ ಸಾಮಾನ್ಯ. ಇದು ಯಾವಾಗ ನಾವು ಮೆರಿಟ್ನಲ್ಲಿ ವಾದ ಮಾಡ್ತೀವಿ, ನಮ್ಮ ಕ್ಯಾರೆಕ್ಟ್ರನ್ನ ಅಸಾಸಿನೇಟ್ ಮಾಡ್ತಾರೆ ಯಾವಾಗಲೂ. ಒಂದು ಮನೆಯಲ್ಲಿ ಮಕ್ಕಳಿಗೆ ಭಾಗ ತಗೋಬೇಕು ಅನ್ನೋಂಥದ್ದು ಕಾನೂನು ಇರುವಾಗ ನಾವು ಮದುವೆ ಆಗಲ್ಲ, ಸಾಂಪ್ರದಾಯಿಕವಾಗಿ ಒಂದು ಸಾವಿನಲ್ಲಿ ಭಾಗಿಯಾಗಲ್ಲ, ಆತ್ಮೀಯತೆಯಿಂದ ಪ್ರೀತಿಯಿಂದ ಭಾಗಿಯಾಗೋದು ಅದು ಬೇರೆ. ಸಾಂಪ್ರದಾಯಿಕವಾಗಿ ನಮಗೆ ಒಲೆಯರಿಗೆ, ಬೋವಿ, ಲಂಬಾಣಿಯವ್ರಿಗೆ ಯಾವುದೇ ಥರದ ತರೋದು ಕೊಡೋಂಥದ್ದು ಇವೆಲ್ಲ ಇಲ್ಲ. ಇಂಥದ್ರಲ್ಲಿ ನಾವು ಭಾಗ ಕೇಳೋಂಥದ್ದು ಯಾವುದು ವಿರೋಧ. ಇವರು ಭಾಗ ಕೊಡದೇ ಇರೋಂಥದ್ದನ್ನೇ ಇದು ದೊಡ್ಡ ಮಟ್ಟಿಗೆ ತೊಂದರೆ ಮಾಡ್ತಾ ಇರೋಂಥದ್ದು. ಇವರ ಅಹಿಂದ ಇದೆಯಲ್ಲ, ಇದು ಇವತ್ತು ಪರಿಶಿಷ್ಟ ಜಾತಿ ಒಳಗಡೆ, ನಾಳೆ ಹಿಂದುಳಿದ ವರ್ಗಗಳಲ್ಲೂ ಬರ್ತದದು. ಅಲ್ಲಿ ಯಾರು ಲೂಟಿ ಮಾಡ್ತಾ ಇದ್ದಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಡೋಂಟ್ ಬಿ ಸರ್ಪ್ರೈಸ್ಡ್. ಅದು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಅವ್ರು ಮಾಡ್ತಾರೆ ಅನ್ನೋದಿದೆ. ನಾವು ಫಸ್ಟು ನಮ್ಮ ಪರಿಸ್ಥಿತಿ ಜಾತಿ ಒಳಗಡೆ ಮಾಡಿದಾಗ ಏನಾಗುತ್ತೆ, ನಮ್ಮ ಸಮಾಜ ಮೇಲಕ್ಕೆ ಬರುತ್ತೆ. ಹಾಗಾಗಿ ಈ ಅಹಿಂದ ಅನ್ನೋದಿದೆಯಲ್ಲ, ಈ ಪದ ಫಸ್ಟು ನಾನು ಹೇಳ್ತೀನಿ ಮಾದಿಗರಿಗೆ ಯಾರಿಗೂ ಈ ದಲಿತನಂಥ ಪದನ ದಯಮಾಡಿ ಬಳಸಬೇಡಿ. ಈ ದಲಿತನಂಥದ್ದು ಏನಂತಾರೆ, ನಿಮ್ಮ ಜಾತಿ ಮೇಲೆ ಅಸಹ್ಯ ಮೂಡ್ಸಂಗೆ ಏನೇನೋ ಇದೊಂಥರ ಕುತಂತ್ರಿ ಸ್ಟೇಟ್ಮೆಂಟ್ಗಳು ಹೇಳಿ ಜಾತಿ ಹೇಳ್ದಂಗೆ ಮಾಡ್ಕೊಂಡಂಥ ಒಂದು ದೊಡ್ಡ ಹುನ್ನಾರ. ಮಾದಿಗ ಸಮಾಜದವರು 29 ಜಾತಿಗಳೇನಿದ್ದಾರೆ, ದಯವಿಟ್ಟು ನಿಮ್ಮ ಜಾತಿ ಹೇಳಿ, ಅದರಲ್ಲೂ ಮೂಲ ಮಾದಿಗ ಅಂತ ಹೇಳಿ. ಈ ದಲಿತನಂಥದಕ್ಕೆ ಏನಾದ್ರು ಹೋದರೆ ನೀವು ಇನ್ನೊಂದು ದೊಡ್ಡ ಹಳ್ಳಕ್ಕೆ ಬಿದ್ದಿರಿ ಅಂತ ಅರ್ಥ. ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ, ಈಗ ಕೋರ್ಟ್ನಲ್ಲಿ ನಿಂತು ವಾದ ಮಾಡಿ ಗೆಲ್ಲೋದು ಬೇರೆ ಪರಿಸ್ಥಿತಿ. ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಮಾದಿಗ ಸಮುದಾಯ ನೀವು ಮಾಡ್ತಿರ್ತಕ್ಕಂಥ ಜಾಗೃತಿಯನ್ನು ಅರ್ಥ ಮಾಡಿಕೊಂಡು ನೆಕ್ಸ್ಟು 2028 ಚುನಾವಣೆಗೆ ನಮಗೆ ಈ ಸರ್ಕಾರ ಮೀಸಲಾತಿಯನ್ನು ಜಾರಿಗೆ ಕೊಡಲಿಲ್ಲ, ಇಂಥವ್ರನ್ನ ಸೋಲಿಸಬೇಕು, ಕಠೋರವಾಗಿ ಚುನಾವಣೆಯನ್ನು ಫೇಸ್ ಮಾಡಬೇಕು ಅನ್ನೋ ಲೆವೆಲ್ಗೆ ಒಂದು ಮೈಂಡ್ಸೆಟ್, ಒಂದು ಜಾಗೃತಿ ಬರುತ್ತಾ? ಮಾದಿಗ ಸಮುದಾಯದ ತಳಮಟ್ಟದ ಗ್ರಾಮೀಣ ಪ್ರದೇಶದ ಸಾಕಷ್ಟು ಮತದಾರರು ಇದ್ದಾರೆ, ಅವರು ಅವೇರ್ನೆಸ್ ಆಗ್ತಾರೆ ಅಂತ ನಿಮ್ಗೆ ಅನಿಸಿದೆಯಾ? ಇಲ್ಲ ರಾಘವರೇ, ನಿಮ್ಮ ಚಾಲನ್ನು ಒಳಗೊಂಡು ಈ ಹೋರಾಟಗಳೆಲ್ಲ ಶುರುವಾದಾಗ ಮಾದಿಗರನ್ನ ಇತರರು ನೋಡೋವಂಥ ದೃಷ್ಟಿಕೋನನೇ ಬೇರೆ ಆಗಿಬಿಟ್ಟಿದೆ. ಈಗ ಒಂದು ಗೌರವದಿಂದ ನೋಡ್ತಾ ಇದ್ದಾರೆ, ಒಂದು ಮಾನ್ಯತೆ ಕೊಡ್ತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ, ಮಾದಿಗರಿಗೆ ಕೋಟಾಗಳು ಕೊಡ್ತಾ ಇದ್ದಾರೆ. ನಮ್ಮನ್ನು ವಿರೋಧ ಮಾಡ್ತಿದ್ದಾರೆ. ಆದರೆ ನಮ್ಮಿಂದ ನಮ್ಮ ಜಾತಿಯವ್ರಿಗೆ ಒಳ್ಳೇದಾಗ್ತಾ ಇದೆಯಲ್ಲ, ಅದೇ ನಮ್ಮ ಮೊದಲನೇ ಯಶಸ್ಸು. 100%. ನಮಗೇನು ಆಗದೇ ಬೇಡ, ಜಾತಿಗೆ ಒಳ್ಳೇದಾದರೆ ವಿಲ್ ಬಿ ವೆರಿ ಹ್ಯಾಪಿ. ಮೂಲ ಅದೇ ಇರೋದು. ನಮಗೆ ಏನು ಕೊಡಲ್ಲ, ಇವರು ನಮ್ಮನ್ನು ಬ್ಲಾಕ್ ಮಾಡ್ತಾರೆ. ಮಾಡಲಿ, ದೇವ್ರು ವೃತ್ತಿ ಕೊಟ್ಟಿದ್ದಾರೆ, ವೃತ್ತಿಲಿ ಇರ್ತೀವಿ. ಆದರೆ ಜಾತಿ ಗುರ್ತಿಸಕ್ಕಂತೂ ಶುರು ಆಗಿದೆ. ನೀವು ಯಾವುದೇ ರಿಮೋಟ್ ಪ್ಲೇಸಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ, ಈಗ ಎಲ್ಲ ಕಡೆನೂ ಸ್ಟಾರ್ಟ್ ಆಗಿದೆ. ಯಾವ ಮಟ್ಟಿಗೆ ಆಗಿದೆ ಅಂತ ಅಂದರೆ, ನೀವು ಇಲ್ಲಿ ನೋಡಿ, ಇಲ್ಲಿ ಸಿದ್ದರಾಮಯ್ಯನವ್ರ ಮಗ ಏನು KDP ಮೆಂಬರ್ ಅಲ್ಲ, ಅವರು ಇಲ್ಲಿ KDP ಮೆಂಬರ್ ಏನಾಗಿದಾರಲ್ಲ, ಅದೇ ಥರ ರಾಮನಗರ ಜಿಲ್ಲೆಯಲ್ಲಿ ಒಬ್ಬ ಮಾದಿಗ ಆಗಿದ್ದಾನೆ. ಸೊ ಎಲ್ಲ ದ ಟೈಮ್ ಇಸ್ ಚೇಂಜಿಂಗ್. ಇನ್ನು ಮುಂದೆ ಈ ಹೋರಾಟಗಳು ನಾವು ಯಾರು ಫ್ರಂಟ್ ಲೈನ್ಲಿದ್ದೀವಿ ನಮ್ಮನ್ನು ಮಾರ್ಕ್ ಮಾಡ್ಬೋದು ಇವರು. ಅಟ್ಲೀಸ್ಟ್ ನಮ್ಮ ಸಮಾಜಕ್ಕಂತೂ ಖಂಡಿತ ಒಳ್ಳೆಯದಾಗುತ್ತೆ. 100% ಬರ್ತಾ ಇದೆ. 100 ಅಂತ ಹೇಳಲ್ಲ, ಬರ್ತಾ ಇದೆ, ದೊಡ್ಡ ಮಟ್ಟಿಗೆ ಬರುತ್ತೆ. ಡಿಜಿಟಲ್ ಮೀಡಿಯಾ ಯುಗದಲ್ಲಿ ಒಬ್ಬ ಹಾಡಿಲಿರೋ ಯುವಕ ಕೂಡ ಒಂದು ಮೊಬೈಲ್ನಲ್ಲಿ ಇಡೀ ವಿಶ್ವದಲ್ಲಿ ಏನು ನಡೀತೆ ಅದನ್ನು ಅಪ್ಡೇಟ್ ಆಯ್ತಾನೆ ನೋಡ್ತಾನೆ. ಇವತ್ತು ಜಾಗೃತಿ ಮೂಡಿಸ್ಲಿಕ್ಕೆ, ಜನಾಂದೋಲನ ಮಾಡಲಿಕ್ಕೆ ತುಂಬ ಶ್ರಮ ಆಗಬೇಕಾಗಿಲ್ಲ. ನೀವು ಕೊಡ್ತಕ್ಕಂಥ ಕಂಟೆಂಟು, ನೀವು ಎತ್ತತಕ್ಕಂಥ ವಾಯ್ಸು ಜಿನೈನ್ ಆಗಿದೆ ಅಂದರೆ ಗೆದ್ಬಿಡ್ಲಿಕ್ಕೆ ತುಂಬ ಕಡಿಮೆ ಟೈಮ್ ಬೇಕಂತ. ನೋಡಿ ರಾಘವರೇ, ನಮಗೊಂದು ನೋವಾಗೋದೇನು ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಕಾಂತರಾಜು ವರದಿನಲ್ಲೂ ಕೂಡ 1,09,00,000 ಇದೆ, ಇಫ್ ಐ ಆಮ್ ನಾಟ್ ರಾಂಗ್. ಆ 1,09,00,000 ಜನರ ಸಂಬಂಧಪಟ್ಟಂಥ ಈ ಒಳ ಮೀಸಲಾತಿ ವಿಚಾರನ ಮೀಡಿಯಾ ಅವರು ಎಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಕವರೇ ಮಾಡಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮಾಡಿದ್ದಾರೆ, ಎಲೆಕ್ಟ್ರಾನಿಕ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು ನ್ಯೂಸು ಮಾಡಿಲ್ಲ. ಆದರೆ ಈ ಹೋರಾಟಕ್ಕೆ ದೊಡ್ಡ ಶಕ್ತಿ ಕೊಟ್ಟಿರೋದೇ ಸೋಷಿಯಲ್ ಮೀಡಿಯಾ. ನೀವು ಹೇಳ್ದಂಗೆ ಇಲ್ಲಿ ನಾವು ಮಾಡೋಂಥ ಪ್ರೆಸ್ ಮೀಟು 5 ನಿಮಿಷಕ್ಕೆ ಬೀದರ್ ತಲುಪಿರುತ್ತೆ. ನಾವು ಇಲ್ಲಿ ಕೊಟ್ಟಿರೋಂಥ ಮಾಹಿತಿ ಅಲ್ಲಿಗೆ ತಪ್ಪದ. ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ನಿಮ್ಮಂಥವ್ರಿಗೆ ಅಭಿನಂದನೆ ಸಲ್ಲಿಸಬೇಕು, ಚಿರುಣಿ ಆಗಿರಬೇಕು. ಯಾಕೆಂತಂದರೆ ಈ ಏನು ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಈ ಹೋರಾಟಕ್ಕೆ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದೇನೆ ನಮಗೆ ಸೋಷಿಯಲ್ ಮೀಡಿಯಾ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಮಾದಪ್ಪನ ಬೆಟ್ಟದಲ್ಲಿ ಸಿದ್ದರಾಮಯ್ಯನವರು ಮಂಗಳಾರತಿ ತೊಗೊಳ್ತಾರೆ, ಕಾಣಿಕೆ ಹಾಕ್ತಾರೆ, ಪಕ್ಕದಲ್ಲಿ ಮಾದೇವಪ್ಪ ಇರ್ತಾರೆ, ತೀರ್ಥ ಪ್ರಸಾದ ಕೊಟ್ಟಿದಾಗ ಹಿಂಗೆ ಅಂತಾರೆ.
ನಾನು ಪಕ್ಕಾ ದಲಿತವಾದಿ, ಪ್ರಗತಿಪರತೆ ನನ್ನಲ್ಲಿದೆ, ನನ್ನ ದೇವರು ನಂಬಲ್ಲ ಅನ್ನೋದನ್ನು ಸಾಬೀತು ಮಾಡ್ತಿದ್ದಾರೆ. ನಿಮ್ಮ ಹೋರಾಟದ ವಿಚಾರದಲ್ಲಿ ಯಾಕೆ ಒಂದು ಮುಂಚೂಣಿಗೆ ಬಂದು ಒಂದು ಡಿಸಿಷನ್ ತಗೊಳ್ತಾ ಇಲ್ಲ ಅಂತ? ಅವ್ರಿಗೇನಾದ್ರು ಒತ್ತಡ ಇದೆಯಾ, ಪ್ರೆಸರ್ ಇದೆಯಾ, ಯಾವ ಕಾರಣಕ್ಕೆ ಅಂತೇಳಿ? ಇಲ್ಲ, ಎಲ್ಲೋ ಮೊದಲಿದ್ದು ಸಿದ್ದರಾಮಯ್ಯನವರು ಈಗಿಲ್ಲ. ಮೊದಲು ಸಾಮಾಜಿಕ ನ್ಯಾಯದ ಪರ ಇದ್ದಂಥ ಸಿದ್ದರಾಮಯ್ಯನವರೇ ಈಗ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಿದ್ದರಾಮಯ್ಯನವ್ರು ಆಗಿಬಿಟ್ಟಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಲಯ ಸಮಾಜದವ್ರದ್ದು ವೋಟ್ಗಳು ಜಾಸ್ತಿ ಇದೆ. ಅವ್ರ ಕ್ಷೇತ್ರ ಇರೋಂಥದ್ದು ಕೂಡ ಹಳೆ ಮೈಸೂರು ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಇವರು ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಹೆಜ್ಜೆಗಳಿಡ್ತಾ ಇದ್ದಾರೆ. ಅವ್ರಿಗೆ ಅಂದರೆ ವಲಯ ಸಮಾಜಕ್ಕೆ ಬೇಕಾಗಂಥ ರೀತಿಯಲ್ಲಿ ಇಡೋಂಥ ಹೆಜ್ಜೆ ಮಾದಿಗ ಸಮಾಜಕ್ಕೆ ಮಾರ್ಕ ಆಗುತ್ತೆ. ಆ್ಯಂಡ್ ಮಾದಿಗ ಸಮಾಜ ಅದನ್ನು ಯಾವತ್ತೂ ಮರೆಯಲ್ಲ. ಇವರು ಸಿದ್ದರಾಮಯ್ಯನವ್ರಿಗೆ ಇನ್ನೂ ಒಂದು ಕಡೆ ಅವಕಾಶ ಇದೆ. ಈಗಲಾದ್ರೂ ನೀವು ಹೇಳಿ, ನಾಗಮೋಹನ್ ದಾಸ್ ಅವರು ಪಾಪ್ಯುಲೇಷನ್ ಸ್ಟ್ರೆಂತ್ ಮೇಲೆ ನೀವು ಪರ್ಸೆಂಟೇಜ್ ಕೊಡ್ತಿರೋ, ಅಥವಾ ನಿಮ್ಮದೇ ಪಕ್ಷ ತೆಲಂಗಾಣನಲ್ಲಿ ಸೋಷಿಯೋ ಎಕನಾಮಿಕ್ ಮಾಡಿದ್ದೀರ, ಪಾಪ್ಯುಲೇಷನ್ ಸ್ಟ್ರೆಂತ್ನ ಬಿಟ್ಟು ಸೋಷಿಯೋ ಎಕನಾಮಿಕಲ್ಲಿ ಅಲ್ಲಿ ಕೊಟ್ಟಿದ್ದೀರ, ಹಂಗೆ ಕೊಡ್ತಿರೋ. ಯಾವ ನಿಮ್ಮ ಉದ್ದೇಶ ಏನು? ಪಾಪ್ಯುಲೇಷನ್ ಸ್ಟ್ರೆಂತ್ ಮೇಲೆ ಕೊಡ್ತೀರಾ ಅನ್ನೋದಾದರೆ ನಿಮಗೆ ಕಾಂತರಾಜ್ ವರದಿನೇ ಇತ್ತು, ಆಯೋಗದ ವರದಿ. ಇದು ನಾವೇನೋ ಎಲ್ಲಾದರೂ ನಾವು ಮಾದಿಗ ಸಮಾಜ ಸದಾಶಿವ ಆಯೋಗ, ಮಾಧುಸ್ವಾಮಿ ಕಮಿಟಿ, ಕಾಂತರಾಜ್ ವರದಿ ಎಲ್ಲಾದ್ರೂ ಕೂಡ ಮಾದಿಗರೇ ನಂಬರ್ 1. ಅಂದರೂ ಸಹ ಇವರು ಅವರನ್ನು ಮೆಚ್ಚಿಸ್ಲಿಕ್ಕೆ, ಅವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇನ್ನೂ ವಲಯ ಸಮಾಜದ ಮಾತನ್ನೇ ಕೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅದನ್ನು ಬಿಡಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ಯಾವ ರೀತಿ ಇವರು ಮಾಡಬೇಕು ಅಂತ? ನೀವು ತೆಲಂಗಾಣದಲ್ಲಿ ಹೇಳಿದರೆ ಪಾಪ್ಯುಲೇಷನ್ ಜಾಸ್ತಿ ಇದ್ದರೂ ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರು ಸವಲತ್ತುಗಳನ್ನು ಪಡೆದಿದ್ದಾರೆ ಅದ್ರ ಮೇಲೆಲ್ಲ ನಿಮಗೆ ಕಡಿಮೆ ಆಗಿದೆ ಅಂತ. ನನ್ನ ಒಂದು ಯೂನಿವರ್ಸಲ್ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಮಾದಿಗ ಸಮುದಾಯದಲ್ಲಿ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿಲ್ಲ, ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದೀರಾ, ಆಯ್ಕೆಯಾಗಿ ಬರ್ತಕ್ಕಂಥ ಜನನಾಯಕರ ಸಂಖ್ಯೆಯನ್ನು ನೋಡಿದ್ರೆ ಬೆರಳು ಎಣಿಕೆ. ಒಂದು ಕೋಟಾ ಕೊಡಬೇಕು, ಕೊಡ್ತೀರಾ. ರಾಜ್ಯಕ್ಕೆ ಬಂದರೆ ಮುನಿಯರಪ್ಪನವ್ರಿಗೆ ಒಂದು ಮಿನಿಸ್ಟ್ರು ಕೊಡ್ತೀರಾ. ಸೌತು ಮೈಸೂರಿಗೆ ಬಂದರೆ ಧರ್ಮಸೇನ ಅವರು ಇದ್ರು, ಈಗ ಡಾಕ್ಟರ್ ತಿಮ್ಮಯ್ಯವ್ರಿಗೆ ಒಂದು ಕೋಟಾದಲ್ಲಿ MLC ಮಾಡಿ ಕೂರಿಸ್ಬಿಡ್ತೀರಾ. ಯಾವಾಗ ಮಿನಿಸ್ಟರ್ ಆಗೋದು ಅಂತ ನಿಮ್ಮ ಸಮುದಾಯದಲ್ಲಿ? ಆಗ್ತಾರೆ, ನಾಳೆ ಚೀಫ್ ಮಿನಿಸ್ಟ್ರು ಆಗ್ತಾರೆ. ಬಹುಶಃ ನಮ್ಮ ಸಮಾಜದವರೇ ಮೊದಲು ಚೀಫ್ ಮಿನಿಸ್ಟರ್ ಆಗಬೇಕು. ಯಾಕೆ ಗೊತ್ತಾ? ಮಾದಿಗರೇ ನಂಬರ್ 1 ಜನಸಂಖ್ಯೆಯಲ್ಲಿ. ಇಲ್ಲಿ ವಲಯ ಸಮಾಜದವರು ಟವಲ್ ಹಾಕೊಂಡು ಕೂತವ್ರೆ CM ಪೋಸ್ಟ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು, ಪರಮೇಶ್ವರ್ ಅವ್ರು ಆಗ್ಬೋದು, ಅಥವಾ HC ಮಾದೇವಪ್ಪನವ್ರು ಆಗ್ಬೋದು. ಅವ್ರಿಗೆ ಹೇಗಾದರೂ ಮ್ಯಾನಿಪುಲೇಟ್ ಮಾಡಿ ರೆಕಾರ್ಡ್ನಲ್ಲಿ ನಾವು ಜನಸಂಖ್ಯೆಯಲ್ಲಿ ನಂಬರ್ 1 ಆಗೋಕ್ಕೆ ಎಲ್ಲ ಕುತಂತ್ರಗಳನ್ನು ಮಾಡ್ತಿದ್ದಾರೆ. 3 ಸಮೀಕ್ಷೆಗಳು, ಸದಾಶಿವ ಆಯೋಗ, ಮಾಧುಸ್ವಾಮಿ ಕಮಿಟಿ, ಕಾಂತರಾಜ್ ಆಗಿ ಇಷ್ಟೂ ನಾವು ನಂಬರ್ 1 ಅಂದರು. ಒಂದಲ್ಲ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಯಶಸ್ಸು ಕಾಣೋದಿಲ್ಲ. ಈ ರಾಜ್ಯದಲ್ಲಿ ಮಾದಿಗರೇ ನಂಬರ್ 1 ಆಗೋದು. ಮುಂದೆ ದಲಿತ್ CM ಆದರೂ ಸಹ ಮಾದಿಗರೇ, ಅಲ್ಲೂ ಕೂಡ ದಲಿತು ಫಸ್ಟ್ CM ಆಗೋದು ಕೂಡ ಮಾದಿಗರೇ. ಐ ವಿಲ್ ಹ್ಯಾಪಿ ಸರ್. ಅಟ್ಲೀಸ್ಟು ದಲಿತ ಸಮುದಾಯದವರು ಮುಂದೆ ಒಬ್ಬರು CM ಆಗ್ತಾರೆ, ಅದು ಮಾದಿಗರಲ್ಲಿ ಅಂತ ಹೇಳ್ತಿದ್ರೆ ನಾನು ತುಂಬ ಖುಷಿ ಪಡ್ತೀನಿ. ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಕರ್ನಾಟಕದಲ್ಲಿ, 40-50 ವರ್ಷ ಶ್ರಮ ಹಾಕಿದ್ದಾರೆ. ನಾನು ಆಲ್ ಪಾರ್ಟಿಲಿ ಹೇಳೋದು, ಕರ್ನಾಟಕ ರಾಜ್ಯದಲ್ಲಿ ಯಾವ ಪಕ್ಷದಲ್ಲಿ ಮಾದಿಗ ಸಮುದಾಯದವರು CM ಆಗ್ತಾರೆ ಅಂತೇಳಿ ಅಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ಆ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಘೋಷಣೆ ಮಾಡಿಬಿಡ್ಲಿ ಅರುಣ್ ಕುಮಾರ್ ಅವರು ಅಂತ. ಅಲ್ಲ, ಏನಿಲ್ಲ, ಕಾಂಗ್ರೆಸ್ನಲ್ಲಿ ಮುನಿಯಪ್ಪನವರು CM ಆಗ ಹರ ಕ್ಯಾಂಡಿಡೇಟ್, ಅದರಲ್ಲೇನು ಎರಡನೇ ಮಾತೇ ಬೇಡಿ. ನಮ್ಮ BJPಗೆ ಬಂತು ಅಂತಂದರೆ ನಮ್ಮ ಇವರು ಗೋವಿಂದ ಕಾರಜೋಳ ಅವರು ಇದ್ದಾರೆ, ನಾರಾಯಣ ಸ್ವಾಮಿ ಅವರಿದ್ದಾರೆ. 2 ಕಡೆನೂ ರೆಡಿ ಇದ್ದಾರೆ. ಇಲ್ಲಿ ತನಕ ಈ ದಲಿತ್ ಅಂತ ಕಾರ್ಡ್ ಯೂಸ್ ಮಾಡಿ ಇವ್ರು ನಾವು ಜಾಸ್ತಿ ಅಂದ್ಕೊಂಡು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿದ್ರು. ಒಳ ಮೀಸಲಾತಿ ಜಾರಿ ಆದರೆ ಇವ್ರು ಹಿಂದೆ ಬರಬೇಕಾಗುತ್ತೆ, ಮಾದಿಗರು ಮೊದಲು CM ಆಗಿ. 100% ಜನಸಂಖ್ಯೆ ಜಾಸ್ತಿ ಇರೋ ಸಮಾಜದಲ್ಲಿ ನೀವು CM ಮಾಡ್ತಿರೋ ಅಥವಾ ಕಮ್ಮಿ ಇರೋದ್ರಲ್ಲಿ ಮಾಡ್ತಿರೋ? CM ಮಾಡೋದಕ್ಕಿಂತ ಬೇಸಿಕಲಿ ಅತಿ ಹೆಚ್ಚಿನ ವಿಧಾನಸಭಾ ಮತ್ತು MP ಕ್ಷೇತ್ರಗಳಿಗೂ ಕೂಡ ನಿಮ್ಗೆ ಜಾಸ್ತಿ ಕೊಡಬೇಕಾಗುತ್ತಲ್ಲ ಮಾದಿಗ ಸಮುದಾಯಕ್ಕೆ? ಕೊಡಲೇಬೇಕಾಗುತ್ತೆ. ಒಳ ಮೀಸಲಾತಿ ಜಾರಿ ಆದರೆ ಬರೀ ಅದೊಂದೇ ಅಲ್ಲ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, SC, SP, TSP, ಸರ್ಕಾರಿ ಗುತ್ತಿಗೆದು, ಇನ್ನೊಂದು ಮತ್ತೊಂದು ಏನೇನೋ ರಿಸರ್ವೇಷನ್ಗೆ ಒಳಪಟ್ಟಿದೆ. ಎಲ್ಲ ಕಡೆನೂ ನೀವು ಒಳ ಮೀಸಲಾತಿ ಏನು ಪರ್ಸೆಂಟೇಜ್ ಡಿವೈಡ್ ಮಾಡ್ತೀರಾ ಅದ್ರ ಪ್ರಕಾರ ಕೊಡಬೇಕಾಗುತ್ತೆ. ಸೊ ಸಹಜವಾಗಿ ನಾವೇ ನಂಬರ್ 1 ಸ್ಥಾನದಲ್ಲಿ ಇರ್ತೀವಿ. ಸರಿ, ಹೇಳ್ತಾ ಇದ್ರಿ ಈಗ ಒಂದು ಸಮಿತಿ, ನಾಗಮೋಹನ್ ದಾಸ್ ಅವರ ಸಮಿತಿ ಇತ್ತು, ಜಿಲ್ಲಾ ತಾಲೂಕು ಮಟ್ಟದಲ್ಲಿ DC, AC, ZP, CEOಗಳು ಈ ಥರದ್ದೆಲ್ಲರೂ ಮಾಡಿದ್ದಾರೆ ಸರ್. ಈಗ ಒಂದು ಡಾಟಾವನ್ನು ತೆಗಿಬೇಕಾದ್ರೆ ನಿಮಗೂ ಒಂದು ಕಾನ್ಫಿಡೆನ್ಸ್ ಬೇಕು. ಸರ್ಕಾರ ಇದೆ, ಅಧಿಕಾರಿಗಳು ಅವ್ರದ್ದೇ ಅಧಿಕಾರಿಗಳಿರ್ತಾರೆ. ಜೆನ್ಯೂನಾಗಿ ಡಾಟಾವನ್ನು ಸರ್ಕಾರಕ್ಕೆ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ನಿಮಗೆ ಡೌಟ್ ಇರುತ್ತೆ ಮಾದಿಗ ಸಮುದಾಯದ ಸಂಘಟನೆಗಳಿಗೆ. ನಿಮ್ಮ ಮಾದಿಗ ಸಮುದಾಯದ ಎಷ್ಟು ಅಧಿಕಾರಿಗಳು ಈ ಕಮಿಟಿಲಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ನೀವು ಇದು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಮನ್ವಯ ಸಮಿತಿ ಅಂತ ಮಾಡಿದ್ದಾರೆ. ಮಾಡ್ತಾರಂಥ ಸರ್ವೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥದ್ದು. ದೊಡ್ಡ ಮಟ್ಟದ ಜನಸಂಖ್ಯೆ ಇರೋದು ಪರಿಶಿಷ್ಟ ಜಾತಿನಲ್ಲಿ ಮಾದಿಗರದು, ಆದರೆ ಸಮನ್ವಯ ಸಮಿತಿಯಲ್ಲಿ ಮಾದಿಗರೇ ಇಲ್ಲ. ಹೆಂಗಿದೆ ನೋಡಿ ದುರಂತ.
ಯಾಕೆ ಅಂದರೆ ಅದು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ ಅದು ನೋಡಲ್ ಆಫೀಸ್ ಆಗುತ್ತೆ. ಅದು ಕಂಟ್ರೋಲ್ ಮಾಡ್ತಾ ಇರೋದು ಎಚ್ ಸಿ ಮಹದೇವಪ್ಪನವರು. ಸೊ ಅವರು ಎಲ್ಲೆಲ್ಲಿ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಸಾಧ್ಯನೋ ಜನಸಂಖ್ಯೆ ನಾವು ಮೇಲಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಸಾಕಷ್ಟು ಕುತಂತ್ರ ಮಾಡ್ತಾ ಇದ್ದಾರೆ. ಆದರೆ ಅವರು ಸಕ್ಸಸ್ ಆಗೋದಿಲ್ಲ ಅದರಲ್ಲಿ. ಹಿಂದೆ ಕಾಂತರಾಜ್ ಆಯೋಗ ವರದಿ ಕಲೆಕ್ಟ್ ಮಾಡೋ ಟೈಮ್ನಲ್ಲೂ ಸಹ ಪೆನ್ಸಿಲ್ನಲ್ಲಿ ಬರ್ಕೊಂಡು ಅಳಿಸಿ ಪೆನ್ನಲ್ಲಿ ಬರೆದಿರೋಂಥದ್ದು ನೂರಾರು ಉದಾಹರಣೆಗಳಿದೆ. ಜನಸಂಖ್ಯೆ ಪತ್ತೆ ಹಚ್ಚುವಂಥದ್ದಲ್ಲಿ ಇವಾಗ ಏನಾಗುತ್ತೆ, ಮಾದಿಗ ವಲಯ ಅಂತ ಇರುತ್ತೆ. ಇದರಲ್ಲಿ ಯಾರು ಯಾರ ಕಡೆಗೆ ಜಾಸ್ತಿ ಬರ್ಸ್ಕೋಬೇಕು ಅಂತಾರೆ ಅದು ಅವ್ರ ಜಾತಿನ ಬರ್ಕೋತಾರೆ. ಫಸ್ಟ್ ಪೆನ್ಸಿಲ್ಲಿ ಒರಿಜಿನಲ್ ಬರ್ಕೊಳ್ಳೋದು, ಅಳಿಸ್ಬಿಟ್ಟು ಅವ್ರದ್ದು ಬರ್ಕೊಳ್ಳೋದು, ಸಬ್ಮಿಟ್ ಮಾಡೋದು. ಸೊ ಅದಕ್ಕೆ ನಾವು ಈ ಏನು ಸೆನ್ಸಸ್ ಸರ್ವೆ ನಡೀತಾ ಇದೆ ಇದರಲ್ಲಿ ನೀವು ಆಧಾರ್ ಎಂಟ್ರಿ ಕಡ್ಡಾಯ ಮಾಡಬೇಕು. ಆಮೇಲೆ ಪಡಿತರ ಏನು ನಿಮ್ಮದಿದೆ ಚೀಟಿ ಅದನ್ನು ಕೂಡ ಅದರದ್ದು ಮಾಡಬೇಕು. ವೋಟರ್ಸ್ ಐ ಡಿ ಅದು ಯಾರು ಬೇಕಾದ್ರೂ ತೊಗೋಬೋದು. ವೋಟರ್ಸ್ ಐ ಡಿ ಇದು ಈ ರಾಜ್ಯದಲ್ಲಿರೋಂಥದ್ದು ಬೇರೆ ಬೇರೆದಾಗುತ್ತೆ. ಇದೆರಡು ಮ್ಯಾಂಡೇಟ್ರಿ ಮಾಡಬೇಕು ಒಂದು. ಆಮೇಲೆ ಮುಖ್ಯವಾಗಿ ಏನು ಮಾಡಬೇಕು, ಯಾರಾದರೂ ಏನು ಈ ಡಾಟಾ ಕಂಟ್ರೋಲ್ ಮಾಡೋರು ಏನಾದ್ರು ಟ್ಯಾಂಪರ್ ಮಾಡಿದ್ರೆ ಆ ಅಧಿಕಾರಿ ಯಾರು ಒಂದು ಸರ್ವೆ ಮಾಡೋಕ್ಕೆ ಹೋಗಿರ್ತಾನೆ ಅವನನ್ನು ಅಮಾನತಲ್ಲಿಟ್ಟು ಅವನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು. ಅವನಿಗೆ ಜೊತೆಗೆ ಯಾರು ಎಂಟ್ರಿ ರಾಂಗಾಗಿ ಕೊಡ್ತಾರೆ ಅವ್ರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸ್ಬೇಕು. ಆಮೇಲೆ ಏನೇನು ಡಾಟಾ ಕಲೆಕ್ಟ್ ಮಾಡ್ತೀರಾ ನೀವು ಆ ದಿನವೇ ಅಪ್ಲೋಡ್ ಮಾಡಬೇಕು. ಸೊ ದಟ್ ನಾವು ಕರೆಕ್ಷನ್ ಆಗಿರೋದನ್ನ ನೋಡ್ತಾ ಇರ್ತೀವಿ. ನೀವೇನಾದರೂ ಎಲ್ಲ ಕಲೆಕ್ಟ್ ಮಾಡಿ ಒಂದೇ ಸರಿ ಮಾಡ್ತೀರಾ ಅಂತ ಅಂದರೆ ಅಲ್ಲೂ ಕೂಡ ನೀವು ಟ್ಯಾಂಪರ್ ಮಾಡಿದ್ದೀರಾ ಅಂತಲೇ ಅರ್ಥ. ಏನೇನು ಡಾಟಾ ಕಲೆಕ್ಟ್ ಮಾಡಿದ್ದೀರಾ ಅದೇ ದಿನ ನೀವು ಅಪ್ಲೋಡ್ ಮಾಡಬೇಕು. ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಒಂದು ಸಬ್ ಕಮಿಟಿ ಇದೆ, ಮುಂದುವರಿತದೆ ಅಂತ ಹೇಳಿದ್ರಿ. ಒಂದು 40 ದಿನ ಟೈಮ್ ತೊಗೊಂಡಿದ್ರೆ ಈ 40 ದಿನದಲ್ಲಿ ಯಾವ ರೀತಿ ಡಾಟಾ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ? ಅಲ್ಲಲ್ಲ 30 ರಿಂದ 40 ದಿನ ಅನ್ನೋದು ಜನರಲ್. ಅದು 30 ರಿಂದ 40 ದಿನ ನಮಗೆ ಬೇಕು ಅಂತ ಆಯೋಗ ಕೇಳಿತ್ತು ಎಕ್ಸ್ಟೆನ್ಷನ್ ಟೈಮು. ಈ 5ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವರು. ಅದರಲ್ಲಿ 44 ಕಾಲಮ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಪ್ರಶ್ನೆಗಳು ಕೇಳಬೇಕು, ಏನೇನು ಉತ್ತರ ತೊಗೋಬೇಕು ಅಂತ. ತಾಲೂಕು ಮಟ್ಟದಲ್ಲಿ ಕೂತ್ಕೊಳ್ತಾರೆ. ಒಂದು ಮನೆಗಳಿಗೆ ಹೋಗೋಂಥದ್ದು, ಆಮೇಲೆ ಬೂತ್ ವಾಯ್ಸಲ್ಲಿ ಕೂತ್ಕೊಂಡು ಅಲ್ಲೂ ಯಾರೇ ಬಂದರೂ ತೊಗೋತೀವಿ ಅನ್ನೋದು ಅಲ್ಲೊಂದು, ಆಮೇಲೆ ಆನ್ಲೈನ್ನಲ್ಲೂ ಕೂಡ 2 ಮಿಸ್ ಆದಂಥವ್ರನ್ನ ತೊಗೋತೀವಿ ಅನ್ನೋಂಥದ್ದು. ಸೊ ಈ 3 ಹಂತಗಳನ್ನಲ್ಲೂ ಕೂಡ ಅದು ಕಲೆಕ್ಷನ್ ಆಗುತ್ತೆ. ನಮ್ಮ ಟೀಮ್ ರೆಡಿ ಇದೆ. ಈ ಸರ್ಕಾರ ಮತ್ತು ಈ ಸಮಿತಿ ಯಾವ ರೀತಿ ಸರ್ವೆ ಮಾಡ್ತಿದೆ ಅನ್ನೋದನ್ನು ನೀವು ಡ್ರೋನ್ ಮತ್ತು ಗೂಗಲಲ್ಲಿ ನೋಡ್ತಾ ಇದ್ದೀರಾ, ಗೂಗಲ್ ಐಯಲ್ಲಿ ನೋಡ್ತಾ ಇದ್ದೀರಾ. ನಾವು ಅದಕ್ಕೆ ಹೇಳಿತ್ತು, ಏನೇನು ನೀವು ಡಾಟಾ ಕಲೆಕ್ಟ್ ಮಾಡ್ತೀರಾ ಡೈಲಿ ಬೇಸಿಸ್ ಅಪ್ಡೇಟ್ ಮಾಡಿ ಅದನ್ನು ಅಂತ ಮಾಡಿಬಿಟ್ಟು ಯಾವ ಸೈಟಲ್ಲಿ ನೋಡ್ಬೋದು ಅಂತ ನಮ್ಗೆ ಹೇಳಿ, ನಾವು ಫಾಲೋಅಪ್ ಮಾಡ್ತೀವಿ. ಮುಂದುವರೆದಿದೆ, ಏನು ಕೋಟ್ಯಾಂತರ ಏನು ಬೇಕಿಲ್ಲ. ಇವಾಗ ನಾವು ವೋಟರ್ಸ್ ಐ ಡಿನಲ್ಲಿ ಎಂಟೈರ್ ಭಾರತ ದೇಶದ 140 ಕೋಟಿ ಇಲ್ವಾ? ನಾವು ಇಲ್ಲಿ ಮಾತಾಡ್ತಾ ಇರೋದು ಎಷ್ಟು, ಬರೀ 1,09,00,000 ಮಾತ್ರ. ಕಾಲಮ್ಗಳೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆದರೆ ಆಧಾರ್ ಕಾರ್ಡು ಮತ್ತು BPL APL ಈ ಥರದ ಕಾಲಮ್ ಕೊಟ್ಟಿದ್ದಾರೆ. ಇದು ಸಿಕ್ಕಿದೆಯಾ ನಿಮಗೆ ಅರ್ಜಿ? ಇಲ್ಲ, ಅದರಲ್ಲಿ ಆಧಾರ್ ನಂಬರ್ ಜೋಡಣೆ ಮಾಡಬೇಕು ಅಂತ ಇದೆ. ಅದರಲ್ಲಿ ಏನಾಗಿದೆ, ಅಡಲ್ಟ್ಸ್ಗೆ ಕಡ್ಡಾಯವಾಗಿ ಆಧಾರ್ ಮಾಡಬೇಕು ಅಂತ ಇದ್ದಾರೆ. ನೋ, ಅಡಲ್ಟ್ಸ್ಗಲ್ಲ, ಯಾರ್ಯಾರಿಗೆ ಆಧಾರ್ ನಂಬರ್ ಇದೆ ಎಲ್ರಿಗೂ ಮಾಡಬೇಕು. ಇಲ್ಲ ಅನ್ನೋರ್ದು ಇಲ್ಲ ಅನ್ನಂತ ಎಂಟ್ರಿ ಮಾಡಿಕೊಂಡು ಅದನ್ನು ಜೋಡಿಸ್ಕೊಳ್ಳಿ, ಅವ್ರು ಯಾವ ಸಂಬಂಧ ಅಂತ. ಬಟ್ ಯಾರ್ಯಾರ ಹತ್ರ ಆಧಾರ್ ಇದೆ ಪರಿಶಿಷ್ಟ ಜಾತಿ ಒಳಗಡೆ ಎಲ್ಲ ಆಧಾರ್ದು ಎಂಟ್ರಿ ಮಾಡಬೇಕು. ಯಾಕಂದರೆ ಆಧಾರ್ ಒಂದೇ ಇವತ್ತು ಫಾರ್ ಶ್ಯೂರ್ ಟ್ಯಾಂಪರ್ ಮಾಡೋಕ್ಕಾಗದೇ ಇರೋಂಥದ್ದು ಟು ಗ್ರೇಟ್ ಎಕ್ಸ್ಟೆಂಟ್. ಸೊ ಆಧಾರೇ ನಂಬರ್ 1 ಸೋರ್ಸು. ಇಲ್ಲಿ ಏನಾಗಿದೆ, ಅಲ್ಲೂ ಕೂಡ ಬರೀ ಅಡಲ್ಟ್ಸಿಗೆ ಮಾತ್ರ ಮ್ಯಾಂಡೇಟ್ರಿ ಆಗಿ ಕೊಟ್ಟಿದ್ದಾರೆ, ಅಡಲ್ಟ್ಸ್ಗಲ್ಲ ಎಲ್ಲರಿಗೂ ಮ್ಯಾಂಡೇಟ್ರಿ ಮಾಡಬೇಕು. ಪರಿಶಿಷ್ಟ ಜಾತಿಯಲ್ಲಿ ಏನು ನೀವು ಸರ್ವೆ ಮಾಡ್ತೀರಾ ಅಷ್ಟು ಜನದ್ದು ನೀವು ಆಧಾರ್ ಕೇಳಬೇಕು. ಇಲ್ಲ ಅಂತಂದರೆ ಆಮೇಲೆ ಸೆಕೆಂಡ್ರಿ ಆಪ್ಷನ್ ನೋಡಿ, ಬಟ್ ಪ್ರೈಮರಿ ಆಪ್ಷನ್ ಆಧಾರ ಇಟ್ಕೋಬೇಕು. ಇಷ್ಟಪಡ್ತೀರಾ ಸರ್? ಅಂತಿಮವಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ, ನನಗೂ ಗೊತ್ತಾಗ್ತಿದೆ ಇಷ್ಟೊಂದು ಸೀರಿಯಸ್ನೆಸ್ ಇದೆಯಾ ಈ ಸರ್ವೆ ಮತ್ತು ಪಾಪ್ಯುಲೇಷನ್ ರೇಟ್ನ ಜಾಸ್ತಿ ಅನೌನ್ಸ್ ಮಾಡ್ಕೊಳ್ಳೋದ್ರಿಂದ ಸಮ್ ಪೊಲಿಟಿಷಿಯನ್ಗೆ ಯಾವ ಥರದ ಲಾಭ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಈ ಥರದ ಲಾಭ ನಷ್ಟ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾ? ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ 2 ಸಮುದಾಯಗಳಿಗೆ ಯಾವಾಗ ನ್ಯಾಯ ಸಿಗುತ್ತೆ? ಹೆಮ್ಮೆಯಿಂದ ಅವ್ರ ಕಾಲರೀತಿ ಯಾವಾಗ ಬೇರೆ ಸಮುದಾಯದ ಥರ ಬದುಕೋದು ಅಂತೇಳಿ? ಇಲ್ಲ, ನಾನು ಕಡೆದಾಗಿ ಏನು ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಇದೊಂದು ಕೊನೆ ಅವಕಾಶ. ಅವರು ದೇವರಾಜ ಅರಸ್ ಆದಮೇಲೆ ನಾನೇ ಆ ಮಟ್ಟದ ನಾಯಕ ಅಂತ ಅವ್ರು ಏನು ಕನ್ಸ್ಕೊಂಡಿದ್ದಾರೆ ಅವರಾಗಲಿ. ನಮ್ಮ ಮೈಸೂರು ಪ್ರಾಂತದವರು ನಾವು ಸಂತೋಷ ಪಡ್ತೀವಿ. ನೀವು ಈ ವಲಯ ಸಮಾಜದ ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಮಹದೇವಪ್ಪನ ಮಾತು ಕೇಳ್ಕೊಂಡು ಏನಾದರೂ ಬೇರೆ ಥರ ಹೆಜ್ಜೆ ಇಡೋಕ್ಕೆ ಹೋದರೆ, ಅಲ್ಲ ಇವ್ರ ಮಾತು ಕೇಳಿಕೊಂಡು ಮಾದಿಗ ಸಮಾಜದ ವಿರುದ್ಧ ಮಾಡೋಕ್ಕೆ ಹೋದರೆ ನೀವು ಕಡೆಯ ಹಂತದಲ್ಲಿ ನಿಮಗೊಂದು ಕಪ್ಚುಕ್ಕಿ ನೀವು ದೊಡ್ಡ ವಿರೋಧ ಎದುರಿಸ್ತೀರಾ. ಅದ್ರ ಪರಿಣಾಮಗಳನ್ನು ಕೂಡ ಮುಂದಿನ ದಿನದಲ್ಲಿ ಎದುರಿಸ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು
ವಕೀಲರಾದಂತಹ ಹಿರಿಯ ನ್ಯಾಯವಾದಿ ಅರುಣ್ ಕುಮಾರ್ ಅವರ ಮಾತು. ಪರಿಶಿಷ್ಟ ಜಾತಿ ಒಳಗಡೆ ಕ್ರಿಮಿ ಲೇಯರನ್ನು ತರಬೇಕು, ಅಲ್ಲಿ ಯಾವ ಸಮುದಾಯ ಎಷ್ಟು ಪಾಪ್ಯುಲೇಷನ್ ಇದೆ ಅದರ ಆಧಾರದ ಮೇಲೆ ಅವರಿಗೆ ಮೀಸಲಾತಿಯನ್ನು ಕೊಡಿ ಅಂತೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಇದಾದ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಜಸ್ಟಿಸ್ ಕೊಡ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು, ಅದರಲ್ಲೂ ದಲಿತ ಸಮುದಾಯದ ನಾಯಕರುಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾದಿಗ ಸಮುದಾಯದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾಗಮೋಹನ್ ದಾಸ್ರವರ ವರದಿ, ಕಾಂತರಾಜು ಅವರ ಆಯೋಗದ ವರದಿ, ಸಾಕಷ್ಟು ಡಾಟಾಗಳು ಕೂಡ ಇದೆ. ಇದರ ನಡುವೆ ಮತ್ತೊಂದು ಸರ್ವೆ ಸಮೀಕ್ಷೆಗೆ ಕೈ ಹಾಕಿದ್ದಾರೆ. ಸೊ ಅಲ್ಟಿಮೇಟ್ಲಿ ಈ ಒಂದು ಸಮಾಜಕ್ಕೆ ಒಳ ಮೀಸಲಾತಿ ಅಥವಾ ಕ್ರಿಮಿಲೇಯರಲ್ಲಿ ನ್ಯಾಯ ಕೊಡ್ತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಜಸ್ಟಿಸ್ ಕೊಡ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಲ್ಟಿಮೇಟ್ಲಿ ಒಂದು ವೇಳೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಯಿತು ಅನ್ನೋ ಒಂದು ಡಾಟಾ ಏನಾದರೂ ಸಿಕ್ಕಿದ್ರೆ 2028ರ ಚುನಾವಣೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಿ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.